If there are 100 engineers who are passing out, are there sufficient jobs in Hubli Dharwad, or people have to move out? ನಮ್ಮ ಉತ್ತರ ಕರ್ನಾಟಕ ಜನನೇ ಅದು ಇಂಡಸ್ಟ್ರಿ ಓಡಿಸ್ತಾ ಇದ್ದಾರೆ. ವಿ ಹ್ಯಾವ್ ಟು ಕಂಪೀಟ್ ವಿತ್ ಬ್ಯಾಂಗ್ಳೂರ್ ಟುಡೇ. ಸೊ ಐ ಆಮ್ ರಿಪೋರ್ಟಿಂಗ್ ಡೈರೆಕ್ಟ್ಲಿ ಟು ದಿ PCC president ಡಿ.ಕೆ. ಶಿವಕುಮಾರ್. I am not a minority leader only. I am a leader. I am a worker. I am a party's ಕಾರ್ಯಕರ್ತ. ಇತ್ತೀಚೆಗೆ ಸ್ವಲ್ಪ ಕಮ್ಯುನಲ್ ಫೋರ್ಸಸ್ ಆರ್ ಟ್ರೈಂಗ್ ಟು ಡಿವೈಡ್ ಹುಬ್ಳಿ ಧಾರವಾಡ. ನಮ್ಮ ವಿರುದ್ಧ ಕಮ್ಯುನಲ್ ಫೋರ್ಸಸ್ ಇದ್ದು ಜಿನ್ನ ಅವರಿಗೆ ಈ ವಾಂಟೆಡ್ ಅ ನೇಷನ್ ಬೇಸ್ಡ್ ಆನ್ ರಿಲಿಜನ್. ಪಾಕಿಸ್ತಾನ್ ಕ್ರಿಯೇಟ್ ಆಯಿತು. ಯಾವಾಗೂ ಎಂಥ ಕಂಟ್ರಿ ಒಳಗೂ ಜಾತಿ ಮ್ಯಾಗ ಪಾಲಿಟಿಕ್ಸ್ ಆಗಿದೆ, ಆ ಕಂಟ್ರಿ ಡೆವಲಪ್ ಆಗಲ್ಲ. ಇಲ್ಲೇ ಪಕ್ಕಕ್ಕೆ ಪಾಕಿಸ್ತಾನ ತೆಗೆದು ನೋಡಿ, ಊಟ ಮಾಡ್ಲಿಕ್ಕೆ ಊಟ ಇಲ್ಲ ಜನರಿಗೆ. ಮೈ ಐಡಿಯಾಲಜಿ ಸೆಕ್ಯುಲರಿಸಮ್ ಆ್ಯಂಡ್ ಐ ವಿಲ್ ಡೈ ವಿತ್ ದಟ್. ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಬೈ ಮಹಾತ್ಮ ಗಾಂಧಿ. ಐ ಹ್ಯಾವ್ ನಾಟ್ ಬೀನ್ ಇನ್ಸ್ಪೈರ್ಡ್ ಬೈ ಗೋಡ್ಸೆ. ಸೊ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಭೇಟಿ ಆಗ್ತಾ ಇರೋದು ಒಂದು ಮುಸ್ಲಿಂ ಯೂತ್ ಲೀಡರಿಗೆ, ಮಿಸ್ಟರ್ ಶಾಜ್ಮಾನ್ ಮುಜಾಹಿದ್ ಅಂತ. ಇವರ ಒಂದು ಪೊಲಿಟಿಕಲ್ ಅಜೆಂಡಾ ಆಗಲಿ, ಒಂದು ಟಾಕ್ಸ್ ಆಗಲಿ ನಮ್ಮ ಮುಂದೆ ಇರ್ತಾರೆ. ಬಟ್ ದಟ್ ಡಸಂಟ್ ಮೀನ್ ನಾವು ಅದನ್ನು ಫಾಲೋ ಮಾಡ್ತೀವಿ ಅಥವಾ ನಾವು ಅದನ್ನು ಎನ್ಕರೇಜ್ ಮಾಡ್ತೀವಿ ಅಂತ ಅಲ್ಲ. ಇಟ್ ಈಸ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ. ಇವರ ಒಂದು ಕಾಲ್ನಡಿಗೆಯಿಂದ ಬಂದು ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡಿರೋ ಜನನಾಯಕ ಇವರು. ಸೊ ಇವರ ಬಗ್ಗೆ ಇವತ್ತು ಒಂದು ಸ್ವಲ್ಪ ನಾನು ಕ್ಲಾರಿಟಿ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಅದಕ್ಕೆ ನೀವು ಎಂಟೈರ್ ಪಾಡ್ಕಾಸ್ಟ್ ನೋಡಿ, ಮತ್ತು ನೋಡಿ ನೀವು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ನಿಮ್ಮ ಒಪಿನಿಯನ್ ಕೂಡ ಮ್ಯಾಟರ್ ಆಗುತ್ತೆ ಅಷ್ಟೇ. ವೆಲ್ಕಮ್ ಟು ದ ಮೈಕ್ ಆ್ಯಂಡ್ ಸ್ಕೂಪ್ ಪಾಡ್ಕಾಸ್ಟ್, ಸ್ಟೇ ಚಿಲ್ ಟಾಕ್ ರಿಯಲ್ ವಿತ್ ಮಿಸ್ಟರ್ ಶಾಜ್ಮಾನ್ ಮುಜಾಹಿದ್. ವೆಲ್ಕಮ್ ಸರ್. ನಮಸ್ಕಾರ, ಥ್ಯಾಂಕ್ ಯು ಸರ್. ಅದೇ ಇವಾಗ ಹುಬ್ಳಿಯಲ್ಲಿ ಎಲ್ಲ ಚೆನ್ನಾಗೆಲ್ಲ ವರ್ಕ್ಸ್ ಎಲ್ಲ ನಡೀತಾ ಇದೆ. ಸೊ ನಿಮ್ದೊಂದು ಕಾಂಟ್ರಿಬ್ಯೂಷನ್ ಚೆನ್ನಾಗಿ ಬರ್ತಾ ಇದೆ ಸರ್ ಇವಾಗ. ಸೊ ನೀವು ಯಾವ ಥರ ಫ್ಯೂಚರಿಸ್ಟಿಕ್ ಆಗಿ ನೋಡ್ತೀರಾ ಸರ್ ಹುಬ್ಳಿ ಧಾರವಾಡದ ಒಂದು ಕಾನ್ಸ್ಟಿಟ್ಯೂನ್ಸಿ ಹಿಡ್ಕೊಂಡ್ರೆ? ದ ಫ್ಯೂಚರ್ ನಾವು ಯಾವ ಥರ ಹುಬ್ಳಿ ಧಾರವಾಡನ ನಾವು ನೋಡ್ತೀವಿ ಅಂದರೆ, ಬೆಂಗಳೂರು ನಗರ ಬಿಟ್ಟರೆ ಹುಬ್ಳಿ ಧಾರವಾಡ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಸಿಟಿ ಇನ್ ಕರ್ನಾಟಕ. ನಮ್ಮ ಹೆಮ್ಮೆಯ ಸಿಟಿ ಹುಬ್ಳಿ ಧಾರವಾಡ. ಆದರೆ ಇದೊಂದು ಸೇಯಿಂಗ್ ಅಷ್ಟೇ ಆಗಿ ಓದಿದೆ. ಇವತ್ತು ನೀವು ಉದ್ಯೋಗವನ್ನು ನೋಡಿರಿ, ವಿ ಹ್ಯಾವ್ ಟು ಕಂಪೇರ್ ಅವರ್ ಸೆಲ್ಫ್ ವಿತ್ ಬೆಂಗಳೂರು ಬಿಕಾಸ್ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಬಿಗ್ ಕಾಂಪಿಟೇಟರ್. ನಮಗೆ ಅಕ್ಕಪಕ್ಕ ಜಿಲ್ಲೆಗೆ ಕಾಂಪಿಟೇಷನ್ ಅದನ್ನು ನೋಡ್ಕೊಂಡು ನಾವು ಖುಷಿ ಪಡುವಂಥದ್ದು ಏನಿಲ್ಲ. ವಿ ಹ್ಯಾವ್ ಟು ಕಂಪೀಟ್ ವಿತ್ ಬ್ಯಾಂಗ್ಳೂರ್ ಟುಡೇ ಬಿಕಾಸ್ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್. ಇಲ್ಲೇ ನಮ್ಮಲ್ಲಿ ಯಾರು ಎಜುಕೇಷನನ್ನು ಪಡ್ಕೊಂಡು ನಮ್ಮ ಕ್ಲಾಸ್ಮೇಟ್ಸ್ ಆಗಿರಲಿ, ನಮ್ಮ ಫ್ರೆಂಡ್ಸು, ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಅವ್ರು ಇವತ್ತು ಬೆಂಗಳೂರಿಗೆ ಜಾಬ್ ಹೋಗಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲೇ ಜಾಬ್ ಎಜುಕೇಷನ್ ಲೆವೆಲ್ ವೆನ್ ಯು ಸಿ, ಆ ಮಟ್ಟಿಗೆ ಇಲ್ಲೇ ಜಾಬ್ ಅವೈಲಬಿಲಿಟಿ ಇಲ್ಲ ಫಾರ್ ದ IT-BT ಪೀಪಲ್, ಇವನ್ ಫಾರ್ ಸಮ್ ಮೆಕ್ಯಾನಿಕಲ್ ಗೈಸ್. ಸೊ ದ್ಯಾಟ್ ಕೈಂಡ್ ಆಫ್ ಥಿಂಗ್ಸ್ ಆರ್ ದೇರ್. ಸೊ ವಿ ನೀಡ್ ಟು ಕಂಪೇರ್ ಅವರ್ ಸೆಲ್ಫ್ ವಿತ್ ಬ್ಯಾಂಗ್ಳೂರ್. ಸರ್, ನೀವು ಎಜುಕೇಷನ್ ಬಗ್ಗೆ ಹೇಳಿದ್ರಲ್ಲ, ಎಜುಕೇಷನ್ ಡೆಫಿನೆಟ್ಲಿ ದೇರ್ ಆರ್ 2 ಕಾಲೇಜಸ್, ಮೇಜರ್ ಕಾಲೇಜಸ್ ಲೈಕ್ ಎಂಜಿನಿಯರಿಂಗ್, ದಟ್ ಕಮ್ಸ್ ಅಂಡರ್ ದ ಫಸ್ಟ್ ಸೆಗ್ಮೆಂಟ್ ವೇರ್ ಇನ್ ಜಾಬ್ಸ್ ಆಗಲಿ, ಅಪಾರ್ಚುನಿಟೀಸ್ ಆಗಲಿ ಓಪನ್ ಆಗಲಿಕ್ಕೆ ಒಂದು ಸ್ಮಾಲ್ ಟೂಲ್ ಸರ್. ಸೊ ನೀವು ಯಾವ ಥರ ವಿಚಾರ ಮಾಡ್ತೀರಿ ಸರ್? ಬಿಕಾಸ್ ಇಫ್ ದೇರ್ ಆರ್ 100 engineers who are passing out, are there sufficient jobs in Hubli Dharwad, or people have to move out? ಅದೇ ನಾ ಹೇಳ್ತಾ ಇದ್ದೆ ಅಲ್ಲ ತಮಗೆ. ನೀವು ಯಾವುದು ಇಂಡಸ್ಟ್ರಿಗೆ ಹೋಗಿ ನೋಡಿ, ಬೆಂಗಳೂರಲ್ಲಿ, ಪೂನಾ ಅಲ್ಲಿ ಹೋಗಿ ನೋಡ್ರಿ. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಜನ, ನಮ್ಮ ಹುಬ್ಳಿ ಧಾರವಾಡ ಜನ ಆಗಿರಲಿ, ನಮ್ಮ ಉತ್ತರ ಕರ್ನಾಟಕ ಜನನೇ ಅದು ಇಂಡಸ್ಟ್ರಿ ಓಡಿಸ್ತಾ ಇದ್ದಾರೆ. ಆಲ್ ದ ವರ್ಕ್ ಫೋರ್ಸ್ ಈಸ್ ಫ್ರಮ್ ಅವರ್ ರೀಜನ್. ಆಲ್ ದ ಇಂಜಿನಿಯರ್ಸ್, ಟೀಮ್ ಲೀಡರ್ಸ್, ಕ್ವಾಲಿಟಿ ಇನ್ಸ್ಪೆಕ್ಟರ್ಸ್, ಕ್ವಾಲಿಟಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಗೈಸ್, ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಿರೋದು. ನಾನು ಅದು ಬಿಟ್ಟರೆ ವೆನ್ ಯು ಗೋ ಟು ಸಿವಿಲ್ ಲೈನ್ಸ್, ಇವನ್ ಅವರ್ ಪೀಪಲ್ ಆರ್ ದೇರ್ ಇನ್ ಆಲ್ ದೋಸ್ ಏರಿಯಾಸ್. ಟೀಚಿಂಗ್ ಲೈನಲ್ಲಿ ಹೋಗಿ. ಸೊ ಭಾಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕ ಜನ ಆಗಿರಲಿ, ನಮ್ಮ ಹುಬ್ಳಿ ಧಾರವಾಡ ಜನ ಆಗಿರಲಿ, ಹೊರಗೆ ಹೋಗಿ ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ದ್ಯಾಟ್ ಈಸ್ ಬಿಕಾಸ್ ದೇರ್ ಈಸ್ ನೋ ಜಾಬ್ ಅಪರ್ಚುನಿಟಿ ಹಿಯರ್. ಸೊ ಅದು ಒಂದು ನಾವು ನಿರ್ಮಾಣ ಈಗ ಮಾಡಬೇಕು. ಯಾಕಂದರೆ ಈಗ ನಮ್ಮ ಇಂಡಿಪೆಂಡೆನ್ಸ್ ಆಗಿ ಆಲ್ಮೋಸ್ಟ್ 75 years ಆಗುತ್ತೆ, 60 to 75 years ಆಗುತ್ತೆ. ಸೊ ಇಷ್ಟು ವರ್ಷ ಒಳಗೆ ಕೂಡ ನಾವು ಇನ್ನೂ ಆ ಮಟ್ಟಕ್ಕೆ ಬೆಳೆದಿಲ್ಲ ಅಂದರೆ, being the second largest, then it is a question mark on our development. Let any government come, our development comparative to Bangalore ಯಾರು ಕೂಡ ಹೇಳಿ ಹುಬ್ಳಿ ಧಾರವಾಡ ಅದು ಇನ್ನೂ ಭಾಳಷ್ಟು ಆಗಬೇಕು. ನೀವು ರೋಡ್ಸನ್ನು ನೋಡಿ, ಎಜುಕೇಷನ್ ನೋಡಿ, ಹಾಗೂ ನೀವು ಡೆವಲಪ್ಮೆಂಟ್ ನೋಡಿ, ನಾವು ಇನ್ನೂ ಭಾಳಷ್ಟು ಇನ್ನೂ ಮಾಡಬೇಕು. ಸರ್, ಕಮಿಂಗ್ ಟುವರ್ಡ್ಸ್ ಯುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸರ್,
ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಅಷ್ಟೇ, ಯಾವ ಥರ ನೀವು ಹುಟ್ಟಿ ಬೆಳೆದಿರೋದು ಒಂದು ಕಮ್ಯುನಲ್ ಇದು? ನಾನು ನೋಡಿ, ನಮ್ಮ ಕುಟುಂಬ, ನಮ್ಮ ತಾತಾರು ಲೋಕಸಭಾ ಎಂ ಪಿ ಆಗಿದ್ದರು, 2 ಬಾರಿ ಲೋಕಸಭಾ ಎಂ ಪಿ ಆಗಿದ್ದರು. ಅದು ಆವಾಗ ಧಾರವಾಡ ಸೌತ್ ಇತ್ತಿದ್ದು, ಶಿಗ್ಗಾಂವ್ ಹಾವೇರಿ ಎಲ್ಲ ಇದಕ್ಕೆ ಬರ್ತಿತ್ತು. ಈ ಕಡೆ ನಮ್ಮ ನಾಯ್ಕರ್ ಸಾಹೇಬರು, ಆ ಕಡೆ ನಮ್ಮ ಮುಜಾಹಿದ್ ಸಾಹೇಬರು, ನಮ್ಮ ತಾತ ಅವರು ಲೋಕಸಭಾ ಎಂ ಪಿ ಆಗ್ತಿದ್ರು. ರಾಮಕೃಷ್ಣ ಹೆಗಡೆ ಅವರು ಗೌರ್ಮೆಂಟ್ನಲ್ಲಿ ಜನತಾ ಪಾರ್ಟಿಯಲ್ಲಿ ಅವರಿಗೆ ಕ್ಯಾಬಿನೆಟ್ ಬರ್ತ್ ಆಫರ್ ಮಾಡಿದರು. ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬರಬೇಕು. ಆವಾಗ ಅವರು ಎಮ್.ಎಲ್.ಎ ಕೂಡ ಇರಲಿಲ್ಲ. ಈ ವಾಸ್ ನಾಟ್ ಇವನ್ MLC. ಸೊ ಲುಕಿಂಗ್ ಅಟ್ ಹಿಸ್ ಅವ್ರ ಪಾಪ್ಯುಲಾರಿಟಿ, ಸಂಪರ್ಕ, ಅವ್ರ ಜನ ಬೆಂಬಲ ನೋಡಿ ಅವ್ರನ್ನ ಡೈರೆಕ್ಟ್ ಮಿನಿಸ್ಟರ್ ಮಾಡ್ತೀನಿ ಅಂಥೇಳಿ ಆಫರ್ ಇದ್ದು ಇತಿಹಾಸ ನಮ್ಮ ಫ್ಯಾಮ್ಲಿದು. ಅದಕ್ಕೆ ರಿಜೆಕ್ಟ್ ಮಾಡಿದರು ನಮ್ಮ ತಾತಾರು. ನಾನು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬರೋಲ್ಲ, ಬಿಕಾಸ್ ಹಿ ವಾಸ್ ಅ ಟ್ರೂ ಕಾಂಗ್ರೆಸ್ ಮ್ಯಾನ್, ಹಿ ವಾಸ್ ಅ ಬಾರ್ನ್ ಕಾಂಗ್ರೆಸ್ ಮ್ಯಾನ್. ಸೊ ಹಾಗಾಗಿ ಕಾಂಗ್ರೆಸ್ ಒಳಗೆ ಅವರು ಉಳ್ಕೊಂಡ್ರು. ಉಳ್ಕೊಂಡ್ಮ್ಯಾಗ ಅವರು ಅದನ್ನು ನೋಡಿ ಅವರಿಗೆ ಇಂದಿರಾ ಗಾಂಧಿ ಅವರು ಕರೆದುಬಿಟ್ಟು ಡೆಲ್ಲಿಗೆ ಲೋಕಸಭಾ ಸೀಟ್ ಆಫರ್ ಮಾಡಿ ಲೋಕಸಭಾ ಎಂ ಪಿ ಆದರು. ಆಮೇಲೆ ಸೊ ಗಾಂಧಿ ಪರಿವಾರ ಕುಟುಂಬದ ಜೊತೆಗೆ ಭಾರಿ ಕ್ಲೋಸ್ ಅಲ್ಲಿ ವರ್ಕ್ ಮಾಡಿದರು ನಮ್ಮ ತಾತಾರು. ಹಾಗಾಗಿ 3-4 CMs ಜೊತೆ ಕೆಲಸ ಮಾಡಿ ಅಭಿವೃದ್ಧಿ ತರುವಂಥ ಕೆಲಸ ನಮ್ಮ ಕ್ಷೇತ್ರಕ್ಕೆ ಅವಾಗ ಮಾಡಿದರು. ಬಟ್ ಆದ್ಮ್ಯಾಗ ಕೂಡ ಆಫ್ಟರ್ ಹಿ ರಿಟೈರಿಂಗ್ ಫ್ರಮ್ ಪಾಲಿಟಿಕ್ಸ್ ಬಿಕಾಸ್ ಆಫ್ ಹಿಸ್ ಹೆಲ್ತ್ ಇಶ್ಯೂಸ್, ಅವರು ನಮ್ಮ ಅಪ್ಪರಿಗೆ ಪೊಲಿಟಿಕ್ಸಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಲ್ಲ. ಅದು ಬೇಡಪ್ಪ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಎಂ ಪಿ ಆಗಿಬಿಟ್ರೆ, 2002ದಾಗೂ MLC ಆಫರ್ ಇತ್ತು, ನಾಮಿನೇಟೆಡ್ ಆಗಿಬಿಟ್ರೆ ದೆನ್ ಯು ವಿಲ್ ನಾಟ್ ಹ್ಯಾವ್ ಮಚ್ ಟೈಮ್ ಟು ಸ್ಪೆಂಡ್ ವಿತ್ ಯುವರ್ ಫ್ಯಾಮಿಲಿ ಅಂಥೇಳಿ ಅವರು ನಮ್ಮ ತಂದೆಯವರಿಗೆ ಅವಕಾಶ ಮಾಡಲಿಲ್ಲ. ಆವಾಗಿನ ಜನನ ಹಂಗಿದ್ರು, ಅದು ಬರೀ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕಂತಿದ್ದಿಲ್ಲ, ಜನಸೇವೆನ ಅವಾಗ ಧರ್ಮ ಇತ್ತು. ಸೊ ಆ ಥರ ನಮ್ಮ ಫ್ಯಾಮ್ಲಿ ಕುಟುಂಬ ಹೆಸರು ಪಡ್ಕೊಂಡು ಬಂದಿದ್ದೆ. ಅದೇ ನಾವು ಕೂಡ ಮೇಂಟೈನ್ ಮಾಡಿಕೊಂಡು ಈಗ ನಾವು ಮೊನ್ನೆ 2011 ಐ ಸ್ಟಾರ್ಟೆಡ್ ಮೈ ಜರ್ನಿ ವಿತ್ NSUI, ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ. ವೆನ್ ಐ ಜಾಯ್ನ್ ಆಫ್ಟರ್ ಮೈ 10th ನಾನು ಇಲ್ಲಿ ಸಂಸ್ಕಾರ ಸ್ಕೂಲಲ್ಲಿ ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆದೆ. ಫಸ್ಟ್ ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ನಾನೇ ಆದೆ ಅಲ್ಲಿ, ಹೆಡ್ ಬಾಯ್ ಅಂಥೇಳಿ. ಸೊ ಇನ್ ದ ಸ್ಕೂಲ್, ಸಂಸ್ಕಾರ ಸ್ಕೂಲ್ ಇಲೆಕ್ಟೆಡ್. ನಮ್ಮ ಸ್ಕೂಲಲ್ಲಿ ಒಂದು ಚಲೋ ನಮಗೆ ಡೆಮೋಕ್ರಸಿ ಅಂದರೆ ಏನಂತ ಒಂದು ವೋಟಿಂಗ್ ಮಾಡಿ ಆವಾಗೇ ನಮ್ಮ ಸ್ಕೂಲಲ್ಲಿ ನಮಗೆ ಅಲ್ಲಿ ಕಲಿಸಿದರು. ಅದನ್ನು ಅಲ್ಲಿಗೆ ಫಸ್ಟ್ ಇಲೆಕ್ಷನ್ ಅಲ್ಲೇ ಗೆದ್ದೆ. ಆದಮೇಲೆ ಕೂಡ ನಾನು ಕಾಲೇಜಿಗೆ ಬಂದೆ, NSUI ಜಾಯ್ನ್ ಆದೆ, ನ್ಯಾಷನಲ್ ಸ್ಟೂಡೆಂಟ್ ಆಫ್ ಇಂಡಿಯಾ ಬ್ಲಾಕ್ ಪ್ರೆಸಿಡೆಂಟ್ ಆದೆ, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಲ್ಲಿ ಮತ್ತು ಕಾಲೇಜ್ ಪ್ರೆಸಿಡೆಂಟ್ ಆದೆ. ಆದಮೇಲೆ ಕೂಡ ಒಂದು ಹುಬ್ಳಿ ಯೂತ್ ಫೌಂಡೇಶನ್ ಅಂಥೇಳಿ ಒಂದು ಆರ್ಗನೈಜೇಷನ್ ಓನ್ಲಿ ಫಾರ್ ಹುಬ್ಳಿ ಯೂತ್ ಅದನ್ನು ಮಾಡಿದ್ವಿ. ಭಾಳಷ್ಟು ಅದರೊಳಗೆ ನಾವು ಹೋರಾಟವನ್ನು ಮಾಡಿದ್ವಿ. ನಮ್ಮದು ಗೇಟ್ ಸಿಸ್ಟಮ್ ಏನು ಡಿಪ್ಲೊಮಾ ಅದಾಯಿತು, PUCದು ಇಶ್ಯೂಸ್ ಇದ್ದು ಅಗೇನ್ಸ್ಟ್ ದಿ ಗೌರ್ಮೆಂಟ್, ವಿ ಡಿಡ್ ಪ್ರೊಟೆಸ್ಟ್. ಆ್ಯಂಡ್ ಸಮಾಜ ಸೇವೆನೂ ಕೂಡ, ಸೋಷಿಯಲ್ ವರ್ಕ್ಸು ಕೂಡ ಮಾಡ್ಕೊತೇ ಬಂದಿದ್ವಿ. ಅದಾದ್ಮ್ಯಾಗ ದೆನ್ ಐ ಜಾಯಿಂಟ್ ಯೂತ್ ಕಾಂಗ್ರೆಸ್, ಅದರಲ್ಲಿ ನಾನು ಜಾಯ್ನ್ ಆದೆ, ಸೆಕ್ರೆಟರಿಯನ್ನು ಆದೆ, ನಾಮಿನೇಟ್ ಮಾಡಿದರು ನನಗೆ. ಆಮೇಲೆ ನಾನು ಇಲೆಕ್ಷನ್ ನಿಂತ್ಕೊಂಡೆ, ಹುಬ್ಳಿ ಪ್ರೆಸಿಡೆಂಟ್ ಆದೆ ಯೂತ್ ಕಾಂಗ್ರೆಸ್ನಿಂದ. ಅದಾದ್ಮ್ಯಾಗ ನಾನು NSUIಗೆ ಹೋಗೋಣಪ್ಪ ಅಂಥೇಳಿ ಸ್ಟೇಟ್ ಪ್ರೆಸಿಡೆಂಟನ್ನು ಕೇಳಿದೆ. ಆವಾಗ ನಂದು ಭೇಟಿ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್ ಜೊತೆ ಫಸ್ಟ್ ಸತ ನಾನು ಬೆಟ್ಟಾದೆ, ಒಂದು 5 ವರ್ಷದಿಂದ. ಬೆಟ್ಟ ಆದಾಗ ನಾನು NSUI ಪ್ರೆಸಿಡೆಂಟ್ ಆಗ್ಬೇಕು ಸರ್, ಸೊ ಸಬ್ಮಿಟ್ ದ ರೆಸ್ಯೂಮ್ ಆ್ಯಂಡ್ ಕಮ್ ಫಾರ್ ದಿ ಇಂಟರ್ವ್ಯೂ ಅಂತ ಹೇಳಿದರು ಅವರು. ಇಂಟರ್ವ್ಯೂ ಮಾಡಿದ್ರು, ಅದಕ್ಕೆ ಇಂಟರ್ವ್ಯೂ ಇರುತ್ತೆ. ಸೊ ಸ್ಟೇಟ್ ಪ್ರೆಸಿಡೆಂಟ್ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾದ್ದು ಹೋದೆ, ಕೋವಿಡ್ ಇತ್ತು, ಹೋದೆ. ಐ ಗೇವ್ ದಿ ಇಂಟರ್ವ್ಯೂ. ದೆನ್ ಹಿ ಟೋಲ್ಡ್ ಮಿ ದ್ಯಾಟ್ ಆ್ಯಸ್ ಫಾರ್ ನೌ ಸಮ್ ಸರ್ಕಮ್ಸ್ಟಾನ್ಸಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್, ವಿ ಕೆನಾಟ್ ಮೇಕ್ ಯು NSUI ಸ್ಟೇಟ್ ಪ್ರೆಸಿಡೆಂಟ್, ಬಟ್ ನಿನಗೆ ನಾನು ಅಕಾಮಡೇಟ್ ಮಾಡ್ತೀನಿ. ಸೊ ಹಿ ಹ್ಯಾಂಡ್ ಪಿಕ್ಡ್ ಮೀ ಆ್ಯಂಡ್ ಮೇಡ್ ಮೀ ಅ ಪ್ರೋಟೋಕಾಲ್ ಇನ್ಚಾರ್ಜ್ ಫಾರ್ ಬೆಳಗಾಂ ಡಿವಿಷನ್ ಡೈರೆಕ್ಟ್ಲಿ ಇನ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಸೊ ನಾವು ಪ್ರದೇಶ್ ಕಾಂಗ್ರೆಸ್ ಕಮಿಟಿಯನ್ನು ಒಳಗೆ ಈಗ ಕೆಲಸ ಮಾಡ್ಕೊಂಡು ಅರೌಂಡ್ 3-4 ವರ್ಷ ಆಗಿದೆ. ಸೊ ಐ ಆಮ್ ರಿಪೋರ್ಟಿಂಗ್ ಡೈರೆಕ್ಟ್ಲಿ ಟು ದಿ PCC ಪ್ರೆಸಿಡೆಂಟ್ DK ಶಿವಕುಮಾರ್. ಓಹೋ, ದಟ್ಸ್ ಗ್ರೇಟ್ ಸರ್. ಸರ್, ಕಮಿಂಗ್ ಟುವರ್ಡ್ಸ್ ದ ಕಾಂಗ್ರೆಸ್ ಮೆನ್ ಸರ್, ನೀವು ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ರಲ್ಲ, ಮುಂಚೆ ನಿಮ್ದು ಫೋರ್ ಫಾದರ್ಸ್ ಇದ್ರು ಅಂತ. ದೇರ್ ಈಸ್ ಒನ್ ಜನರೇಷನಲ್ ಗ್ಯಾಪ್ ಫಾರ್ ಯು ಟು ಕಮ್ ಇನ್ ಟು ದ ಪಾಲಿಟಿಕ್ಸ್. ಸೊ ವಾಟ್ ಈಸ್ ದ್ಯಾಟ್ ಕನ್ಸಿಸ್ಟೆನ್ಸಿ ಇನ್ ಎನಿ ರೀಜನಲ್ ಪಾರ್ಟೀಸ್? ಕನ್ಸಿಸ್ಟೆನ್ಸಿ ಅಂದರೆ ನೋಡಿ,
ಐ ಹ್ಯಾಡ್ ಟು ಸ್ಟಾರ್ಟ್ ಮೈ ಜರ್ನಿ ಫ್ರಮ್ ಟೈಯಿಂಗ್ ಮೈ ಪಕ್ಷದ ಬಾವುಟ ನಾವು ಕಂಬಕ್ಕೆ ಕಟ್ಕೊಂಡು ಅಡ್ಡಾಡ್ತಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ. ಬೀಯಿಂಗ್ ಎಂ ಪಿಸ್ ಗ್ರ್ಯಾಂಡ್ ಸನ್, ಐ ವರ್ಕ್ಡ್ ಆ್ಯಸ್ ಆ್ಯನ್ ಗ್ರೌಂಡ್ ಲೆವೆಲ್ ಕಾರ್ಯಕರ್ತ ಆಫ್ ಕಾಂಗ್ರೆಸ್ ಪಾರ್ಟಿ. ಜನ ಸೇರಿಸೋದು, ಪ್ರೊಟೆಸ್ಟ್ ಮಾಡೋದು, ನಾವು ಅಪೋಸಿಷನಲ್ಲಿ ಇದ್ದಾಗ ಸರ್ ಎವ್ರಿಥಿಂಗ್ ಈಸ್ ಟ್ರಾನ್ಸ್ಫರ್ ಟು ದೇರ್ ಆನ್ಸೆಸ್ಟರ್ಸ್. ಆ ಥರ ಎಲ್ಲ ನಮಗೇನು ಆ ಥರ ಹೌದು ಇಲ್ಲ, ಆ ಥರ ನಮಗೇನು ಅವಕಾಶ ಅಂತಂದೇನು ಸಿಗಲಿಲ್ಲ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆಲ್ಸೋ. ರೆಡಿ ಡಿ ಕೆ ಶಿವಕುಮಾರ್ ಸರ್ ಆಸ್ಕ್ ಯುವರ್ ರೆಸ್ಯೂಮ್ ಅಂತ ಹೇಳಿದ್ರೆ, ಬಿಕಾಸ್ ದೇರ್ ಈಸ್ ಸಮ್ ಇಂಟರ್ವ್ಯೂ ಗೋಯಿಂಗ್ ಆನ್, ದೇ ಡು ನಾಟ್ ಎಲೆಕ್ಟ್ ಸಮ್. ಸಿ ಬಿಗ್ ಲೀಡರ್ಸ್ ಹ್ಯಾವ್ ಆ್ಯನ್ ಐಸೈಟ್. ಅವರು ನಿಮ್ಮ ನೋಡಿಬಿಟ್ಟು ನಿಮ್ಮಲ್ಲಿ ಕೆಪಾಸಿಟಿ ಕಂಡುಹಿಡುವಂಥ ತಾಕತ್ತಿದೆ ಅವ್ರ ಕಡೆ. ಸೊ ಅಂತ ಅವರಾಗಲಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ, ರಾಹುಲ್ ಗಾಂಧಿಯವರಾಗಲಿ, ಹಿರಿಯ ಎಲ್ಲ ನಮ್ಮ ಮುಖಂಡರಾಗಲಿ, ಅವರು ಒಂದು ಎಕ್ಸ್ಪೀರಿಯನ್ಸ್ ಓವರ್ ದ ಪೀರಿಯಡ್ ಆಫ್ ದ ಟೈಮ್ ದೇ ಹ್ಯಾವ್ ದಟ್ ಫೋರ್ಸೈಟ್. ಸೊ ಅವ್ರಿಗೆ ನೋಡಿಬಿಟ್ಟು ಪರ್ಸನ್ನಿಗೆ ಗೊತ್ತಾಗತ್ತೆ. ಬಟ್ ಇನ್ ಮೈ ಕೇಸ್ ನನಗೇನು ಅದು ರೆಡಿ ಪ್ಲ್ಯಾಟರ್ ಅಂತಾರಲ್ಲ, ಈಗ ಭಾಳಷ್ಟು ಜನ MLAs ಆಗಿಬಿಟ್ಟಿದ್ದಾರೆ, ಚಿಕ್ಕ ಹುಡುಗರೆಲ್ಲ. ಆ ಥರ ನಮಗೇನು ಆಗಿಲ್ಲ. ಆ ಥರ ಏನು ರೆಡಿ ಫುಡ್ ಏನು ಸಿಗಲಿಲ್ಲ, ಇನ್ನೂ ಸಿಕ್ಕಿಲ್ಲ ನಮಗೆ ಫುಡ್. ಇನ್ನೂ ಐ ಆಮ್ ಆನ್ ದ ವೇ ಆಫ್ ಕುಕಿಂಗ್ ಮೈ ಓನ್ ಫುಡ್, ಲಿವಿಂಗ್ ನೋ ಸ್ಟೋನ್ ಅನ್ಟರ್ನ್ಡ್. ಪಕ್ಷದ ಬಾವುಟ ಕಟ್ಟಿ, ಬ್ಯಾನರ್ ಹಾಕಿ, ರೋಡ್ ಮ್ಯಾಗೆಲ್ಲ ನಿಂತ್ಕೊಂಡು, ಬೆಂಗಳೂರಿಗೆಲ್ಲ ಹೋದಾಗೆಲ್ಲ ರೂಮಲ್ಲಿ ಎಲ್ಲರೂ ಯುವಕರ ಜೊತೆ ನಾವು ಮಕ್ಕೊಂಡು ಅದಕ್ಕೆ ಹೋರಾಟಕ್ಕೆ ಹೋಗ್ತಿದ್ವಿ, ಪ್ರೊಟೆಸ್ಟಿಗೆ ಹೋಗ್ತಿದ್ವಿ, ಯೂತ್ ಕಾಂಗ್ರೆಸ್ ಮೀಟಿಂಗಿಗೆ ಹೋಗ್ತಿದ್ವಿ, ಎಲ್ಲ ಒಂದೇ ರೂಮಲ್ಲಿ ಮಕ್ಕೋತಿದ್ವಿ. ಸೊ ಆ ಥರ ಎಲ್ಲ ನಾವು ಮಾಡ್ಕೊಂಡು ಬಂದಿರೋದು. ಅದು ಕೂಡ ನಮ್ಮ ತಂದೆಯವರು ನಮಗೆ ಪಾಲಿಟಿಕ್ಸ್ ಒಳಗೆ ಹೋಗಬೇಡಪ್ಪ, ದಟ್ ಈಸ್ ನಾಟ್ ಗುಡ್ ಅಂತ. ಅದು ಚಿಕ್ಕ ಹುಡುಗ ಇದ್ದಾಗಿಂದ ನನ್ನ ಮನೆಗೆ ಎಲ್ಲರೂ ಜನ ಬರ್ತಿದ್ರಲ್ಲ ನಮ್ಮ ಮನೆಗೆ, ನಿಮ್ಮ ತಾತ ಅವ್ರು ಇದ್ದರು, ನೀವು ಹೋಗ್ಬೇಕಂಥೇಳಿ ನಮ್ಮ ಅಪ್ಪರಿಗೆ ಹೇಳ್ತಿದ್ರು. ನಮ್ಮ ಕಮ್ಯುನಿಟಿಗಾಗಲಿ, ನಮ್ಮ ಸಮಾಜಿಗಾಗಲಿ, ನಮ್ಮ ಹುಬ್ಳಿಗಾಗಲಿ ನೀವು ಬರಬೇಕು, ನಿಮ್ಮ ಫ್ಯಾಮಿಲಿ ಇರಬೇಕು, ಅದು ನನ್ನ ತಲೆಯಾಗಿ ಕೂತ್ಕೊಂಡ್ಬಿಡ್ತು. ಹಾಗಾಗಿ ನನಗೆ ಫ್ರಮ್ ವೆರಿ ಯಂಗ್ ಏಜ್ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್. ಸರ್ ನೀವು ಸ್ಟಾರ್ಟ್ ಮಾಡಿದಾಗ ದಟ್ ವಾಸ್ ಫ್ರಮ್ ಪ್ರೆಸಿಡೆಂಟ್ ಅಂತ ಎಲೆಕ್ಟ್ ಆಗಿದೆ ಫ್ರಮ್ ಸಂಸ್ಕಾರ ಸ್ಕೂಲ್ ಅಂತ ಹೇಳಿದ್ರೆ, ವಾಸ್ ದ್ಯಾಟ್ ಯುವರ್ ಸ್ಟಾರ್ಟಿಂಗ್ ಜರ್ನಿ ಆರ್ ವಿಷನರಿ ಫಾರ್ ಯು ಟು ಕಮ್ ಇನ್ ಟು ದ ಪಾಲಿಟಿಕ್ಸ್? ಇಟ್ ವಾಸ್ ಮೈ ಡ್ರೀಮ್. ಈಗ ನೋಡಿ, ಈಗ ನಾವು ಚಿಕ್ಕ ಹುಡುಗರಿಗೆ ನೀವು ಜಸ್ಟ್ ಫಾರ್ ಅ ಲೈಟರ್ ಮೂಮೆಂಟ್, ಚಿಕ್ಕ ಹುಡುಗರಿಗೆ ನೀವು ಕೇಳ್ತೀರಿ ಏನಾಗಬೇಕಪ್ಪ ನೀನು, ದೊಡ್ಡ ಮನುಷ್ಯ ಆದ್ಮ್ಯಾಗ ಏನಾಗಬೇಕು, ಒಂದು ದೊಡ್ಡವ ಆದ್ಮ್ಯಾಗ ಏನಾಗಬೇಕು ನೀನು. ಒಬ್ಬರು ನಾನು ಪೊಲೀಸ್ ಆಗಬೇಕಂತಾರೆ, ಒಬ್ಬರು ಪೈಲಟ್ ಆಗಬೇಕಂತಾರೆ, ನಾ ಕಾರ್ ರೇಸಿಂಗ್ ಮಾಡ್ತೀನಿ ಅಂತಾರೆ, ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟರ್ ಆಗಬೇಕಂತಾರೆ. ಯಾರು ಹುಡುಗ ನೀವು ಕೇಳಿದ್ರೆ, ಚಿಕ್ಕ ಹುಡುಗ, ಚಿಕ್ಕ ಮಗು ಇನ್ನೂ ಮಾತಾಡಲಿಕ್ಕೆ ಬರ್ತಿದ್ದಿಲ್ಲ ನನಗೆ. ಅವಾಗ ಏನಾಗ್ತಿದೆ ಅಂದ್ರೆ ನಾನು ಮಿನಿಸ್ಟರ್ ಹಾಕಿನಂತಿದ್ದೆ ನಾನು. ಸೊ ಅದೊಂದು, ಯಾಕಂದ್ರೆ ಜನ ವಾತಾವರಣ ಆ ಥರ ಇತ್ತು. ಅದೇ ನಾನು ಹುಡ್ದಾಗ ಜಸ್ಟ್ ನಮ್ಮ ತಾತರು ಪಾಲಿಟಿಕ್ಸ್ಲಿಂದ ರಿಟೈರ್ ಆಗ್ತಾಯಿದ್ರು. ಸೊ ಐ ಆಮ್ ಸೀನ್ ಹಿಮ್ ರಿಟೈರಿಂಗ್ ಫ್ರಮ್ ದ ಪಾಲಿಟಿಕ್ಸ್. ಜಸ್ಟ್ ನಾನು ಹುಡ್ದಾಗೆ ಕೂಡ ಅವ್ರದ್ದು ಲಾಸ್ಟ್ ಇಯರ್ ಇತ್ತು. ಆ್ಯಂಡ್ ಐ ವಾಸ್ ಗ್ರೋಯಿಂಗ್ ಅಪ್, ಪೀಪಲ್ ಕಮಿಂಗ್ ಆ್ಯಂಡ್ ಟೆಲಿಂಗ್ ಹಿಮ್ ನೀವು ಇರ್ಬೇಕು ಸರ್, ನಿಮ್ಮ ಫ್ಯಾಮಿಲಿ ಬರ್ಬೇಕು ಸರ್. ಸೊ ಅದೇನು ದೋಸ್ ವರ್ಡ್ಸ್ ವೇರ್ ದೇರ್, ಸೊ ದ್ಯಾಟ್ ಇನ್ವೈಬ್ಡ್ ಇನ್ ಮೀ. ಸೊ ಆ ಥರ ನನಗೆ ಇತ್ತದು ಇಂಟ್ರೆಸ್ಟ್. ಲೆಟ್ಸ್ ಹ್ಯಾವ್ ಸಮ್ ಐಸ್ ಕ್ರೀಮ್ ಆಫ್ ಅವರ್ ಐಸ್ ಕ್ರೀಮ್ ಪ್ಯಾರಡೈಸ್ ಬೈ ವೂಪ್. ಯಾ, ಟೆಲ್ ಮಿ ಸರ್. ನೀವು ನಿಮ್ಮ ಕಮ್ಯುನಿಟಿಗೆ ಅಷ್ಟೇ ರೆಸ್ಟ್ರಿಕ್ಟೆಡ್ ಇರ್ತೀರಾ, ಹುಬ್ಳಿ ಧಾರವಾಡ ಕ್ಷೇತ್ರಕ್ಕೆ ಬಂದರೆ ಯಾವ ಥರ? ವಾಟ್ ಈಸ್ ಯುವರ್? ಐ ಆಮ್ ನಾಟ್ ಎನ್ ಮೈನಾರಿಟಿ ಲೀಡರ್ ಓನ್ಲಿ, ಐ ಆಮ್ ಎ ಲೀಡರ್, ಐ ಆಮ್ ಎ ವರ್ಕರ್, ಐ ಆಮ್ ಅ ಪಾರ್ಟೀಸ್ ಕಾರ್ಯಕರ್ತ. I am not restricted to any community. I am not only a Hindu leader or OBC leader. I am a leader. I am a part of this country. I am a citizen of this country. Hubli, I am a citizen of Hubli and have to work for each and every sect of the society. If any form of the party has given me a responsibility, tomorrow if I am being elected, I will work for each and every weak section of the society. ಸರ್, ಈಗ ವೀಕ್ ಸೆಕ್ಷನ್ ಸ್ಟ್ರಾಂಗ್ ಸೆಕ್ಷನ್ ಸೆಗ್ರಿಗೇಟ್ ಆಗೋದು ಜನರ ಒಪಿನಿಯನ್ ಮೇಲೆ, ಅಥವಾ ಅವ್ರಿಗಿರೋ ಪ್ರಾಬ್ಲಮ್ಸ್ ಮೇಲೆ, ಅವ್ರಿಗಿರೋ ಮೆಜಾರಿಟೀಸ್ ಮೇಲೆ. ಸೊ ನೀವು ನೋಡ್ತಾ ಇದ್ದೀರಾ ಹುಬ್ಳಿ ಧಾರವಾಡ ಡೆವಲಪ್ಮೆಂಟ್ಸ್ ಏನಿದೆ, ಜನ ಒಂದು ಕಾಸ್ಟ್ ಅನ್ನೋ ಒಂದು ಬ್ಯಾರಿಯರ್ ಕ್ಯಾರಿ ಮಾಡ್ತಾ ಇದ್ದಾರೆ. ದಿಸ್ ಈಸ್ ದ ಕರೆಂಟ್ ಸಿಚುವೇಶನ್ ಆಫ್ ನಾಟ್ ಓನ್ಲಿ ದಿಸ್ ಸಿಟಿ, ಎಂಟೈರ್ ಇಂಡಿಯಾ, ರೈಟ್? ಸೊ ಆಬ್ವಿಯಸ್ಲಿ ನಿಮ್ಮ ಕಮ್ಯುನಿಟಿದವ್ರು ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ರೈಟ್? ಸೊ ಹೌ ಡು ಯು ಅಟ್ರಾಕ್ಟ್ ದೀಸ್ ವೋಟರ್ಸ್ ಟು ಯುವರ್ಸ್? ಯಾವ ಥರ? ಮೊದಲು ನಮ್ಮ ಹುಬ್ಳಿ ಧಾರವಾಡ ಇಷ್ಟು ಕಮ್ಯುನಲ್ ಆಗಿ ಇದ್ದಿಲ್ಲ ರೀ. ಇತ್ತೀಚೆಗೆ ಸ್ವಲ್ಪ ಕಮ್ಯುನಲ್ ಫೋರ್ಸಸ್ ಆರ್ ಟ್ರೈಯಿಂಗ್ ಟು ಡಿವೈಡ್ ಹುಬ್ಳಿ ಧಾರವಾಡ. ಈಗ ನಾವೇ ಚಿಕ್ಕ ಹುಡುಗರು ಇದ್ದಾಗ, ಈಗ ನಮ್ಮದೆಲ್ಲ ಫ್ರೆಂಡ್ಸು ಎಲ್ಲ ಕೂಡೇ ಒಂದೇ ತಾಟದಾಗ ಊಟ ಮಾಡ್ತಿದ್ವಿ. ನನಗೆ 99% ಫ್ರೆಂಡ್ಸ್ ಎಲ್ಲ ಅದರ್ ಕಮ್ಯುನಿಟಿ ದೆನ್ ಮೈ ಮೈನಾರಿಟಿ, ಮುಸ್ಲಿಂ ಕಮ್ಯುನಿಟಿ. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಒಳಗಾಗಲಿ,
ಸ್ವಲ್ಪ ಮೈಂಡ್ ವಾಶನ್ನು ಮಾಡಿ ಜನರಿಗೆ ಕಾಸ್ಟ್ ಕ್ರೀಡ್ ಮ್ಯಾಗ ಡಿವೈಡ್ ಮಾಡ್ತಾಯಿದ್ದಾರೆ. ಅದನ್ನೆಲ್ಲ ಆಗಬಾರ್ದು. ಸಿ ಆಲ್ ಪುಟ್ ಟುಗೆದರ್ ವಿ ಆರ್ ಆಲ್ ವರ್ಕಿಂಗ್ ಫಾರ್ ದ ನೇಷನ್ಸ್ ಡೆವಲಪ್ಮೆಂಟ್. Though we are in the government in Karnataka, though we are in opposition in the center, is equally important. Even the opposition is important. ಅಪೋಸಿಷನ್ದವ್ರು ಅಂದರೆ ಏನು ಪಾಕಿಸ್ತಾನದವ್ರು ಅಲ್ಲ, ಅಪೋಸಿಷನು ಬೇಕು. ನನಗೆ ಅಪೋಸಿಷನ್ ಇಲ್ಲ ಅಂದರೆ ನಾನೇ ಆರಾಮ್ ಮನೆಗೆ ಕೂತ್ಕೊಂಡ್ಬಿಡ್ತೀನಿ, ಆಯ್ತು ಬಿಡಪ್ಪ ನಂದು ರೆಡಿ ಇದೆ ಅಂತ. What is lagging behind itself, not only in Karnataka, in entire our system ಅಲ್ಲಿ people doesn't know why opposition is necessary. Could you elaborate, sir? ಅದನ್ನು ಹೇಳ್ಬೋದು. See, that's what I told you, right? See, if you go in North Korea, ಅಲ್ಲಿ ಅವ್ರಿಗೆ ಅಪೋಸಿಷನ್ ಇಲ್ಲ, 98% ಡಿಕ್ಟೇಟರ್ಶಿಪ್. then it will become a dictatorship. See, our country was made on the basis. There is a very beautiful web series ಒಂದು ನೋಡಿದೆ ನಾನು, ಫ್ರೀಡಮ್ ಅಟ್ ಮಿಡ್ ನೈಟ್. ಯು ಹ್ಯಾವ್ ಅ ಲುಕ್ ಆನ್ ದಟ್. ಒಂದು ತಾವು ಫ್ರೀ ಇದ್ದಾಗ ನೋಡಿ ಅದನ್ನು. ಸೊ ಆ ಪೇನ್ಸ್, ಎಷ್ಟು ಪೇನ್ಸ್ ನಮಗೆ ಬಂತು ಈ ದೇಶನು ಕಟ್ಟಲಿಕ್ಕೆ, ಅವಾಗ ಅದು ನಿಮಗೆ ಗೊತ್ತಾಗತ್ತೆ. ಟು ಗೆಟ್ ಇಂಡಿಪೆಂಡೆನ್ಸ್ ಅಲ್ಲ, ನಮ್ಮ ವಿರುದ್ಧ ಕಮ್ಯುನಲ್ ಫೋರ್ಸಸ್ ಇದ್ದು ಜಿನ್ನ, ಅವರಿಗೆ ಹಿ ವಾಂಟೆಡ್ ಅ ನೇಷನ್ ಬೇಸ್ಡ್ ಆನ್ ರಿಲಿಜನ್. ಪಾಕಿಸ್ತಾನ್ ಕ್ರಿಯೇಟ್ ಆಯಿತು. ವಿ ವಾಂಟೆಡ್ ಅ ನೇಷನ್ ಬೇಸ್ಡ್ ಆನ್ ಈಕ್ವಾಲಿಟಿ, ಯುನಿಟಿ, ಸೆಕ್ಯುಲರಿಸಮ್. ದ್ಯಾಟ್ ಈಸ್ ಅವರ್ ಗ್ರೇಟ್ ಇಂಡಿಯಾ ಆ್ಯಂಡ್ ದ್ಯಾಟ್ ಈಸ್ ಅವರ್ ಮಾರಲ್, ಆ್ಯಂಡ್ ಅದೇ ನಮ್ಮದು ಇತಿಹಾಸ, ಆ್ಯಂಡ್ ದ್ಯಾಟ್ ಈಸ್ ಅವರ್ ಫ್ಯೂಚರ್. ಒಂದೇ ಕಮ್ಯುನಿಟಿಗೆ ನಾವು ಇವ್ರದೇ ಇದು ದೇಶ ಅಂಥೇಳಿ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಸಿ, ಮೈನಾರಿಟೀಸ್ ಹ್ಯಾಡ್ ದಿ ಆಪ್ಷನ್ ಟು ಗೋ ಟು ಪಾಕಿಸ್ತಾನ್. ಅವರಿಗೆ ಒಂದು ಸಿಕ್ಕಿತ್ತು, ನಮಗೆ ಹೋಗಿಲ್ಲ. ಯಾಕೆ? ಇದು ನಮ್ಮ ದೇಶ. ನಾನು ನಮ್ಮ ಹಿಂದೂ ಬ್ರದರ್ ಇಸ್ ಮೈ ಬ್ರದರ್, ಈ ನಮ್ಮ ಅಣ್ಣ, ಒಂದೇ ತಾಟಲ್ಲಿ ನಾವು ಊಟ ಮಾಡ್ತೀವಿ, ಒಂದೇ ತಾಯಿ ಮಕ್ಕಳಂತ ಹೇಳಿ ತಿಳ್ಕೊಂಡು ಇಲ್ಲಿ ಉಳ್ಕೊಂಡ್ರು ನಮ್ಮ ಫೋರ್ ಫಾದರ್ಸ್. ಎದಕ್ಕೆ ಉಳ್ಕೊಂಡ್ರು? ಇದೇ ನಮ್ಮದು ತಾಯಿ, ಈ ಭೂಮಿನೇ ನಮ್ಮದು ತಾಯಿ ಅಂಥೇಳಿ. ಈವನ್ ಆಫ್ಟರ್ ಡೈಯಿಂಗ್ ವಿ ಆರ್ ಬಿನ್ ಬರಿಡ್ ಇನ್ ದಿಸ್ ಲ್ಯಾಂಡ್ ಫಾರ್ ಸೆಂಚುರೀಸ್. ವಿ ವಿಲ್ ಬಿ ಹಿಯರ್ ಇನ್ ದ ಸಾಯಿಲ್. ಸೊ ಇಟ್ ಈಸ್ ವೆರಿ ಸ್ಯಾಡ್ ವೆನ್ ಐ ಸಿ ಪಾಲಿಟಿಕ್ಸ್. ಸಿ, ಐ ವುಡ್ ಲೈಕ್ ಟು ಟೆಲ್ ನಮ್ಮ ಹುಬ್ಳಿ ಜನರಿಗೆ ಆತು, ನಮ್ಮ ಕರ್ನಾಟಕ ಜನರಿಗೆ, ಕಾಸ್ಟ್ ಯುವರ್ ವೋಟ್ ಬಟ್ ಡೋಂಟ್ ವೋಟ್ ಯುವರ್ ಕಾಸ್ಟ್. ಇದೇನು ವೋಟ್, ನೀವು ಕಾಸ್ಟ್ ಮ್ಯಾಗ ಏನು ವೋಟ್ ಮಾಡ್ತಿರಲ್ಲ, ಅವರು ಅಭಿವೃದ್ಧಿನೇ ಮಾಡಲ್ರಿ ಯಾರೂ ಇರಲಿ. ಈವನ್ ಇಫ್ ಮೈನಾರಿಟೀಸ್ ವೋಟ್ ಓನ್ಲಿ ಬಿಕಾಸ್ ಐ ಆಮ್ ಮುಸ್ಲಿಮ್, ದೆನ್ ನೋ, ಐ ವಿಲ್ ನಾಟ್ ಡೆವಲಪ್. ಯು ಹ್ಯಾವ್ ಟು ಸಿ ಅವರಲ್ಲಿ ಎಷ್ಟು ಕ್ವಾಲಿಫಿಕೇಷನ್ಸು, ಅವನು ಏನು ಓದಿದಾನೆ ಮೊದಲು ಅದು ನೋಡಿರಿ. ಎಜುಕೇಷನ್ ಏನಿದೆ, ಹೌ ಯು ವಿಲ್ ಡೆವಲಪ್, ವಾಟ್ ಈಸ್ ಹಿಸ್ ಬ್ಯಾಕ್ಗ್ರೌಂಡು, ಅವನು ಎಷ್ಟು ಜನನ ಎಂಪ್ಲಾಯ್ ಮಾಡಿದ್ದಾನೆ, ಏನು ಎಷ್ಟು ಅವನು ಎಂಪ್ಲಾಯ್ ಆಗಿ ಕೆಲಸ ಮಾಡಿದ್ದಾನೆ, ಅವನಿಗೆ ಅದು ಸುಖ ದುಃಖ ಬೇಕು. ಬರೀ ಜಾತಿ ಹಿಡ್ಕೊಂಡು ಹೋಗಿ ನಾವು ದೇಶನ ಕಟ್ತೀವಿ ಅಂದರೆ ಆಗಲ್ರಿ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ಡಿಸ್ಟ್ರಕ್ಷನ್, ನಾಟ್ ಡೆವಲಪ್ಮೆಂಟ್. ದ್ಯಾಟ್ ಈಸ್ ಮೈ ವೆರಿ ಇನ್ನರ್ ಕೋರ್ ಬಿಲೀಫ್, ಆ್ಯಂಡ್ ವಿಲ್ ನಾಟ್ ಲೆಟ್ ದ್ಯಾಟ್ ಹ್ಯಾಪನ್. ದಿಸ್ ಈಸ್ ಅ ಸೆಕ್ಯುಲರ್ ಕಂಟ್ರಿ ಆ್ಯಂಡ್ ಇಟ್ ವಿಲ್ ರಿಮೇನ್ ಅ ಸೆಕ್ಯುಲರ್ ಕಂಟ್ರಿ. ಬಟ್ ಸರ್, ಏನಾಗುತ್ತೆ ಈಗ, ಹೌ ಆಸ್ ಅ ಸೆಡ್ ದಟ್ ನೀವು ಫೋರ್ ಫಾದರ್ಸ್ ಅನ್ನೆಲ್ಲ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಹೌ ಡು ಯು ಬಿಲ್ಡ್ ಯುವರ್ ಓನ್ ಇಮೇಜ್ ಇನ್ ದ ಸೊಸೈಟಿ? Because building an own image really needs a bootstrap. Starting a market. See, as I told you, forefathers ಅಲ್ಲಿ ಇಮೇಜ್ ಇದೆ. ದ್ಯಾಟ್ ಈಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಫಾರ್ ಮೀ. ಈಗ ಹೊಳೆ ಹೆಸರು ಮಾಡೋಗಿದ್ದಾರೆ, ಕೆಟ್ಟ ಹೆಸರೇನು ಮಾಡೋಗಿಲ್ಲ. ಸೊ ಅದೇ ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಇದೆ. ಸೊ ದ್ಯಾಟ್ ವಿ ಆರ್ ಕ್ಯಾರಿಂಗ್. ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ನಮಗೆ ಚಾಲೆಂಜು. ಅದನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಐಡೆಂಟಿಟಿ ಏನಂದ್ರೆ, ನಾನು ಹೇಳಿದೆ ಅಲ್ಲ, ಪಕ್ಷದ ಬಾವುಟ ಕಟ್ಟಿ ರೋಡ್ ಮ್ಯಾಗ ನಿಂತು 2-3 ಕೇಸ್ ಹಾಕ್ಕೊಂಡು ಇಲ್ಲಿ ಮಟ್ಟ ಬಂದಿದ್ವಿ. ಇನ್ನೂ ಕೂಡ ನಾವು ಏನಾಗಿಲ್ಲ, ಇನ್ನೂ ಭಾಳಷ್ಟು ನಾವು ಅಚೀವ್ ಮಾಡ್ಬೇಕಂತೇಳಿ ನಮಗೆ ನಮ್ಮದು ಲಕ್ಷ್ಯ ಇದೆ, ನಮ್ಮದು ಟಾರ್ಗೆಟ್ ಗುರಿ ಇದೆ. ಬಟ್ ಸಿ, ದ್ಯಾಟ್ ಈಸ್ ನಾಟ್ ಅ ಥಿಂಗ್ ದ್ಯಾಟ್ ನಮ್ಮ ಫೋರ್ ಫಾದರ್ಸ್ ಓವರ್ ಶ್ಯಾಡೋ ಅಸ್. ದ್ಯಾಟ್ ವಿಲ್ ಬಿ ದೇರ್ ವೆನ್ ಯು ಕಮ್ ಫ್ರಮ್ ಅ ಬಿಗ್ ಫ್ಯಾಮಿಲಿ. ದ್ಯಾಟ್ ವಿಲ್ ಬಿ ದೇರ್, ಐ ಅಗ್ರಿ ವಿತ್ ಯು. ಬಟ್ ವಿ ಹ್ಯಾವ್ ಟು ವರ್ಕ್ ಹಾರ್ಡರ್ ದೆನ್ ಅದರ್ಸ್ to prove ourselves. Visionary leaders ಅಂತ ಹೇಳಿದಲ್ಲ ಸರ್, because ಡಿ ಕೆ ಶಿವಕುಮಾರ್ he has that vision to recognize someone's talent, hidden talent, or he has that capacity that he can change the world ಅಂತ. So how do you vision yourself in developing Ubida? I dream myself of becoming a MLA from here and getting in more colleges. Not only, you know, some engineering colleges, that sort of a thing. I want people becoming more IAS officers, IPS officers from here, bringing in free coaching for all the poor people and the
weaker section of the society, bringing free IAS, IPS coaching centers for them, and majorly bringing more industries. As I am also an entrepreneur, I am an industrialist, I am a hotelier, I am an agriculturist. So I want more industries to come here so that more people get job. ನಾನು ಇಂಜಿನಿಯರಿಂಗ್ ಓದ್ಕೊಂಡು ಬಂದಿರೋನು. ನಮ್ಮಲ್ಲಿ ಎಲ್ಲ ನಮ್ಮ ಕಡೆ ಎಲ್ಲ ಈಗ ಕೆಲಸ ಮಾಡೋರು ಇಲ್ಲೇ ಆಯಿತು ಹುಬ್ಳಿ ಧಾರವಾಡ ಜನ ಆಯಿತು. ನನ್ನ ಜೊತೆಗೆ ಯಾರ ಡಿಪ್ಲೊಮಾ ಅನ್ನೋ ಕಳೆದು ಇಂಜಿನಿಯರಿಂಗನ್ನು ಕಳೆದು ಒಂದು ಹಳ್ಳಿಲಿಂದ ಬಂದೋ ನನ್ನ ಫ್ರೆಂಡು ಇವತ್ತು ಬೆಂಗಳೂರಲ್ಲಿ ಹೋಗಿ ಒಂದು ರೂಮಲ್ಲಿ ಇತ್ಕೊಂಡ್ಬಿಟ್ಟು ಅವ್ನು ಜೀವನ ಮಾಡ್ತಾಯಿದ್ದಾನೆ ಅವ್ರ ತಂದೆ ತಾಯಿಗೆ ಬಿಟ್ಟು. ಅದೇನು ಇವತ್ತು ನಮ್ಗೆ ಟೈಮ್ ಇದೆ, ನಮ್ಮ ಹುಬ್ಳಿ ಧಾರವಾಡಲ್ಲಿ ಇಂಥ ಇಂಡಸ್ಟ್ರೀಸ್ಗಳನ್ನು ಬರಬೇಕು, ಬೇರೆ ಊರದವ್ರು ಬಂದು ನಮ್ಮಲ್ಲಿ ದುಡಿಬೇಕು, ನಾವು ಎಲ್ಲಿ ಹೋಗಿ ದುಡಿಬಾರ್ದು. ಸೊ ದಿಸ್ ಈಸ್ ಮೈ ಡ್ರೀಮ್, ದಿಸ್ ಈಸ್ ಮೈ ವಿಷನ್. ಸರ್ ಇವಾಗ ನೀವು ಹೇಳಿದಲ್ಲ ಸರ್, want to create job and protocols and these things like IAS ಅಂತ. In Dharwad sir, there are many institutes going out there doing it for money or for other reasons, because people are still protesting. ಹೊರಗಡೆ ಕುಂತು ಪ್ರೊಟೆಸ್ಟ್ ಇವತ್ತೇ ಒಬ್ರಿಗಾರಿಗೂ ಒಳಗಡೆ ಆಗ್ತಿದ್ದಾರೆ ಬಿಕಾಸ್ he want jobs out of it. So what do you have vision? ಯಾವ ಥರ ನೀವು ಕ್ವಾಲಿಟಿ ಎಜುಕೇಷನ್ ಬರಬೇಕು. ಧಾರವಾಡ ಇಸ್ ಅ ವಿದ್ಯಾಕಾಶಿ, ಬಟ್ ಇಸ್ ವೆರಿ ಸ್ಯಾಡ್ಲಿ ದ ಕ್ವಾಲಿಟಿ ಆಫ್ ಎಜುಕೇಷನ್ ಇಸ್ ಗಾನ್ ಡೌನ್. ಸೊ ಕ್ವಾಲಿಟಿ ಆಫ್ ಎಜುಕೇಷನ್ ಆಗಬೇಕು. ದ ಪೇರೆಂಟ್ಸ್ ಸೆಂಡಿಂಗ್ ಟು ಕಾಲೇಜ್, ದೇ ಜಸ್ಟ್ ನಾನು ಕಾಲೇಜ್ ಹಚ್ಬಿಟ್ಟಿದ್ದೀನಿ ಬಿಡಪ್ಪ ಅವನು ಓದ್ತಾನಂತ ಹೇಳಿ ಆ ಥರ ಇರಲ್ಲ. ಇವತ್ತು ಮೊಬೈಲ್ ಏನಿದೆ, ಮೊಬೈಲ್ ಈಸ್ ದ ಬಿಗ್ಗೆಸ್ಟ್ ಎನಿಮಿ ಆಫ್ ದ ಸ್ಟೂಡೆಂಟ್. ಒಂದು ರೀಲ್ 30 ಸೆಕೆಂಡ್ ಅದು ನೋಡ್ತೀರಾ, ಚೆನ್ನಾಗಿ ಅನ್ನಿಸ್ತೈತೆ, ಅದು 3 ತಾಸು ಹೆಂಗೆ ಹೋಗುತ್ತೆ ನಿಮ್ಗೆ ಗೊತ್ತಿಲ್ಲ. ಒಂದು ಡಾಕ್ಟರ್ ಆಗಬೇಕಂದ್ರೆ ಯು ಹ್ಯಾವ್ ಟು ಸ್ಟಡಿ ಫಾರ್ 10,000 hours. ಇಫ್ ಯು ವೇಸ್ಟ್ 3 hours per day, how come you will take 10 years to become a doctor? So first enemy is mobile, and we have to concentrate on our studies. And then ಪೇರೆಂಟ್ಸು ಕೂಡ ಸ್ವಲ್ಪ ಇನ್ವೆಸ್ಟ್ ಮಾಡಿ, ನನ್ನ ಮಗ ಬರೀ ಕಾಲೇಜ್ ಸೇರಿಸ್ಬಿಟ್ರೆ ಆತಂತಲ್ಲ, ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದೀನಿ, ನಂದು ಜವಾಬ್ದಾರಿ ಆತಂತಲ್ಲ, ಸ್ವಲ್ಪ ಅವರು ಕೂಡ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಟೈಮ್. ಸರ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಒಂದು ಹೇಳ್ಕೊಟ್ಟು ಸರ್, ದಟ್ ಈಸ್ ಬ್ಯೂಟಿಫುಲ್ ಇಸ್ ಆ್ಯಂಡ್ ಎಕ್ಸಿಕ್ಯೂಟೆಡ್. ಬಟ್ ಜನ ಸರ್ ಏನಾಗುತ್ತೆ, most of the time they definitely prefer their this thing doing into online coaching classes and these things. This is right use of technology. So ನಿಮ್ಮ ಪ್ರಕಾರ ಸರ್ ಜಾಬ್ ಅಂತ ಒಂದು ಬಂದಾಗ ಪೇರೆಂಟ್ಸ್ ಡೆಫಿನೆಟ್ಲಿ ಅವರವರ ಒಂದು ಎಂಟೈರ್ ಧರ್ಮಪುಂಜಿ ಅವ್ರು ಏನು ಮಾಡಿರ್ತಾರೆ ಎಂಟೈರ್ ಥಿಂಗ್ ನಿಮ್ಮ ಮಕ್ಕಳ ಮೇಲೆ ಹಾಕಿರ್ತಾರೆ. ವೈ ಡೋಂಟ್ ಪೇರೆಂಟ್ಸ್ ಗಿವ್ ದೆಮ್ an opportunity to create their own businesses in this sense? See, business is not only, I being an entrepreneur, I feel there is a lot to be done from the government side as well, for Hubli Dharwad people, for Uttar Karnataka people especially. We need to bring special packages in our bill and budget for North Karnataka people who are willing to put industry in this region, to give them more subsidy, loan at lower rate of interest, to finance startup. ಉತ್ತರ ಕರ್ನಾಟಕಗೆ ನಾವು ಡೆವಲಪ್ ಮಾಡಬೇಕು. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನೀವು ಹಾಕಿದರೆ ನಿಮಗೆ ಈ ಬೆನಿಫಿಟ್ಸ್, ಟ್ಯಾಕ್ಸ್ ಇವೇಜನ್ಸ್, ದೆನ್ ಇಟ್ ವಿಲ್ ಬಿಕಮ್ ಎ ಇಂಡಸ್ಟ್ರಿ. ಹಾಗೆ ಆಗ್ತಿತ್ತಂದರೆ ಯಾರು ಹಾಕಲ್ರಿ. ಅವರಿಗೆ ಬೆನಿಫಿಟ್ಸ್ ಇದ್ದರೆ ಕೂಡ ಜನ ಹೊರಗಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ದ್ಯಾಟ್ ವಿ ಆಲ್ ನೀಡ್ ಟು ಗ್ಯಾದರ್ ಟುಗೆದರ್, ನಾರ್ತ್ ಕರ್ನಾಟಕ ಪೀಪಲ್, ಹುಬ್ಳಿ ಧಾರವಾಡ ಜನ, ವಿ ನೀಡ್ ಟು ಕನ್ವೆ ದಿಸ್ ಟು ಅವರ್ ಗೌರ್ಮೆಂಟ್ಸ್ ಆ್ಯಂಡ್ ಗೆಟ್ ಇಟ್ ಡನ್. ಲೆಟ್ ಇಟ್ ಬಿ ಎನಿ ಗೌರ್ಮೆಂಟ್. ಉತ್ತರ ಕರ್ನಾಟಕಕ್ಕೆ ಸ್ಪೆಷಲ್ ಪ್ಯಾಕೇಜ್ ಫಾರ್ ಇಂಡಸ್ಟ್ರಿಯಲೈಸೇಷನ್, ಹುಬ್ಳಿ ಧಾರವಾಡಿಗೆ ಸ್ಪೆಷಲ್ ಪ್ಯಾಕೇಜ್ ಬೇಕು. ಸರ್ ಯು ಬೀಯಿಂಗ್ ಎ ಯೂತ್ ಲೀಡರ್ ಸರ್, recently there was a talk that Mr. Sijaraamaji said that the person who is not willing to have a business set up in Bangalore, they will definitely subsidize themselves to give a business opportunity to North Karnataka, or ಎಲ್ಲರೂ ಹಾಕಿದರೆ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿಲ್ಲ. ಸೊ that is only for IT what they have done. If they are moving out to Mangalore coastal belt, then that they are giving rents for 1 year. So those are benefits are there. ಆ ಥರನೇ ನಾನು ಹೇಳಿದ್ದು, ಆ ಥರ ಪ್ಯಾಕೇಜ್ ಇಲ್ಲೇ ಕೊಡಿ ನಮ್ಮ ಉತ್ತರ ಕರ್ನಾಟಕಕ್ಕೆ, ಹುಬ್ಳಿ ಧಾರವಾಡಿಗೆ. ಇಲ್ಲಿ ಇಂಡಸ್ಟ್ರೀಸನ್ನು ಮೂವ್ ಮಾಡಿದರೆ 1 ವರ್ಷ ಬಾಡಿಗೆಯನ್ನು ಸರ್ಕಾರ ಕಟ್ಟಬೇಕು. ಸೊ ದ್ಯಾಟ್ ಟೈಪ್ ಆಫ್ ದ ಥಿಂಗ್ಸ್ ವೆನ್ ಐ ಬಿಕಮ್ ಲೆಜಿಸ್ಲೇಟಿವ್ ಮೆಂಬರ್, ದೆನ್ ವಿ ವಿಲ್ ಫೈಟ್ ಇಟ್ ಆ್ಯಂಡ್ ವಿ ವಿಲ್ ಗೆಟ್ ಇಟ್ ಡನ್. ಸೊ ಈಗ ನೀವು ಅಪೋಸಿಷನ್ ಸೈಡಲ್ಲಿ ಇದ್ರೂ ಕೂಡ ದಟ್ ಈಸ್ ಆಲ್ಸೋ ವಿನ್ ಫಾರ್ ಯು, ರೈಟ್? ಬಿಕಾಸ್ ನೀವು ಗೈಡ್ ಮಾಡ್ಬೋದು, ಆರ್ ನಿಮ್ಮ ಒಪಿನಿಯನ್ಸ್ ಅನ್ನ ಓಪನ್ ಆಗಿ ಇಡ್ಬೋದು ಟು ದ ರೂಲಿಂಗ್ ಪಾರ್ಟಿ, ರೈಟ್? ಸೊ ನಾವು ದಿಸ್ ಇಸ್ ದ ಪ್ರೆಸೆಂಟ್ MLA ಯಾರು ಇರ್ಬೋದು, ಅವರಿಗೆ ನೀವು ಮಾಡ್ಬೋದಲ್ಲ ಸರ್ಕಾರ? ಇಟ್ ಈಸ್ ಆನ್ ದೆಮ್. ವಿ ಹ್ಯಾವ್ ಬಿನ್ ಟೆಲಿಂಗ್ ದಟ್. ಪೇಪರ್ ವರ್ಕ್ ಇರುತ್ತೆ. ಸಿ, ಇಟ್ ಈಸ್ ನಾಟ್ ದಟ್ ಈಸಿ.
ಇಟ್ ಈಸ್ ಒಂದು ದೊಡ್ಡ ಹೋರಾಟ ಸರ್ ಇದಕ್ಕೂ ಎಲ್ಲ. ಉತ್ತರ ಕರ್ನಾಟಕದ ಜನರಿಗೆ ಹೆಂಗಿದೆ ಅಂದರೆ ಅಲ್ಲಿ ಬೆಂಗಳೂರು ಜನಕ್ಕೆ ವ್ಯಾಲ್ಯೂ ಜಾಸ್ತಿ. ರಾಜಧಾನಿ ಅಲ್ಲೇ ಇದೆ ಬೆಂಗಳೂರು. ಅಲ್ಲೇ ಮುಂಜಾನೆ ಹೋದರೆ ನಮ್ಮ ಮಿನಿಸ್ಟರ್ಸ್ ಬಂಗಳೂರಲ್ಲಿ ಮಂಡ್ಯ ಮೈಸೂರು ಜನನೇ ಅವರಿಗೆ ಅಲ್ಲೇ ಕಾರ್ ತೊಗೊಂಡು ಬಂದುಬಿಡ್ತಾರೆ. ನಾವು ಇಲ್ಲಿಂದ ಉತ್ತರ ಕರ್ನಾಟಕ ಜನ ಬಸ್ ತೊಗೊಂಡು ಆನಂದರಾವ್ ಸರ್ಕಲಲ್ಲಿ ಹೋಟೆಲನ್ನು ಮಾಡಿ ಅಲ್ಲಿಂದ ಕ್ಯಾಬ್ ತೊಗೊಂಡು ಆ ಮಂತ್ರಿಗೆ ನೋಡಲಿಕ್ಕೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್. ಅವರು ಮಂತ್ರಿ ಸಾಹೇಬರು ಸಿ ಐ ಆಮ್ ಬೀಯಿಂಗ್ ಅ ಪಾರ್ಟ್ ಆಫ್ ಎನ್ ರೂಲಿಂಗ್ ಪಾರ್ಟಿ ಪರ್ಸನ್. ಐ ಶುಡ್ ನಾಟ್ ಟೆಲ್ ದಿಸ್ ಥಿಂಗ್ಸ್, ಬಟ್ ಆ್ಯಸ್ ಅ ಉತ್ತರ ಕರ್ನಾಟಕ ಪರ್ಸನ್, ಆ್ಯಸ್ ಅ ಹುಬ್ಳಿ ಧಾರವಾಡ ಪರ್ಸನ್ ಐ ಆಮ್ ಟೆಲಿಂಗ್. ಅಲ್ಲಿ ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಮಟ ದ ಡೆ ವಿಲ್ ಎಂಡ್ ದೇರ್ ಓನ್ಲಿ. Sir, but ministers have set up their businesses ಅಂತ ಹೇಳ್ತಾರೆ. After becoming a politician, you are still not entered entirely to the politician. But Ballari, Torangal ಎಲ್ಲ ನೋಡ್ತೀವಲ್ಲ ಸರ್, they have big industries. ಸಿ ಅಲ್ಲೇ ಬಳ್ಳಾರಿಯಲ್ಲಿ ಏನೈತೆ ರೀ, ಅಲ್ಲೇ ಮೈನ್ಸ್ ಇದೆ. ದೇ ಹ್ಯಾವ್ ಟು ಕಮ್ ದೇರ್. ದಟ್ ಈಸ್ ದೇರ್ ಆ ಥರ ಡಿಮಾಂಡ್ ಮಜಬೂರಿ ಅಂತಾರಲ್ಲ. So they are, they have to come there because the mines and all is available there. The steel ore is there. So that is a different part. So big companies have come there. So that is a different part. But you should give subsidy to a special package to Hubli Dharwad, to North Karnataka who want to industrialize this region. Yeah, of course. Then only it will be industrialized. ಸೊ ಈಗ ಕಮ್ಯುನಿಟೀಸ್ ಅಲ್ಲಿ ಬರ್ತಾರೆ ಸರ್. ಸೊ ನೀವು ನಿಮ್ಮ ಕಮ್ಯುನಿಟಿಲಿ ಯಾವ ಥರ ಸಬ್ಸಿಡೀಸ್ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಲೈಕ್ ವಿಶ್ವ ಜಮೀನು ಎಂಬತ್ತವ್ರು ಬರ್ತಿದ್ರು, ಮನೆ ಹಚ್ಚೆ ಹಚ್ಚಿರ್ತಾರೆ. ಸೊ ಆ ಥರ ಮೈನಾರಿಟೀಸ್ ಮೇಲೆ ನೋಡಿ ಕೊಡ್ಬೋದು, ಅಥವಾ ಅವ್ರಿಗೇನು ಮನಿ ಬ್ಯಾರಿಯರನ್ನು ನೋಡಿ ಕೊಡ್ಬೋದು? ಯಾವ ಥರ ನೀವು ಹೇಳ್ತಾರೆ? ಏನಿದ್ರು ನೋಡ್ರಿ, ಏನಿದ್ರು ಜಾತಿ ನೋಡಿ ಕೊಡೋದಷ್ಟೇ ಅಂತೂ ಇರಲ್ಲ. ವಿ ಹ್ಯಾವ್ ಟು ಸಿ ದೇರ್ ಪ್ರೋಸ್ ಆ್ಯಂಡ್ ಕಾನ್ಸ್. ವೀಕರ್ ಸೆಕ್ಷನಿಗೆ ಸಪೋರ್ಟ್ ಮಾಡಬೇಕು, ಮೈನಾರಿಟೀಸಿಗೆ ಸ್ವಲ್ಪ ಬಜೆಟನ್ನು ಹೆಚ್ಚಿಗೆ ನಾವು ಕೇಳ್ತಾ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬಜೆಟ್ ಮಾಡಿ ಅದು 10,000 ಕೋಟಿ ಕೇಳ್ತಾ ಇದ್ವಿ. ಈಗ 3-4 ಕೋಟಿ ಬಜೆಟ್ ಇದೆ. ಸೊ ಅಟ್ಲೀಸ್ಟ್ ನಮ್ಗೆ 5-6 ಸಾವಿರ ಕೋಟಿ ಕೊಡ್ತಾರಂತೇಳಿ ನಿರೀಕ್ಷೆ ಇದೆ. ಸೊ ಆ ಏನು ಬಜೆಟಲ್ಲಿ ನಮ್ಮ ಸ್ಕಾಲರ್ಶಿಪ್ಸು, ಬಡ ಜನರಿಗೆ ಮನಿಗಳು, ಸೊ ಆ ಥರ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮ ಸರ್ಕಾರಲ್ಲಿ ಅಂಥೇಳಿ ನಾ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜಾಸ್ತಿ ರಿಪೋರ್ಟ್ಸ್ ಹೇಳುತ್ತೆ ಸರ್ ದಟ್ ಮೈನಾರಿಟೀಸ್ ಲ್ಯಾಗ್ ಬಿಹೈಂಡ್ ದ ಎಜುಕೇಷನ್ ಸಿಸ್ಟಮ್. ಸೊ ನಿಮಗೇನಾಗ್ತಿದೆ? ಐ ಫೀಲ್ ವೆರಿ ಸ್ಯಾಡ್ ದಟ್ ಎಲ್ಲಕ್ಕಿಂತ ಕಡೆ ಇವತ್ತು ನಮ್ಮದು ಮೈನಾರಿಟಿ ಆಗೋಗಿದೆ ಎಜುಕೇಷನ್ ಫೀಲ್ಡಲ್ಲಿ. ಸೊ ವೆನ್ ಎವರ್ ಐ ಗೆಟ್ ಎನ್ ಚಾನ್ಸ್ ಟು ಸ್ಪೀಕ್ ಟು ಮೈ ಕಮ್ಯುನಿಟಿ ಲೀಡರ್ಸ್, ಪೀಪಲ್, ಸೊ ದ್ಯಾಟ್ ಈಸ್ ಮೈ ಡ್ರೀಮ್ ಟು ಗೆಟ್ ಅ ಮೆಡಿಕಲ್ ಕಾಲೇಜ್ ಹಿಯರ್. ಸೊ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು. ಮನೆಯಲ್ಲಿ ಒಂದು ಮಗು, ಒಂದು ಮಗಳು ಡಾಕ್ಟರ್ ಆಗಬೇಕು. ಒಂದು ಆಟೋ ಹೊಡೆಯುವಂಥ ಒಂದು ಆಟೋ ಚಾಲಕನ ಮಗಳು ಡಾಕ್ಟರ್ ಆಗಬೇಕು, ಮಗ ಡಾಕ್ಟರ್ ಆಗಬೇಕಂತೇಳಿ ನನ್ನ ಕನಸಿದೆ. ಸೊ ಅದನ್ನು ಅವೇಲ್ ಮಾಡಬೇಕು ಎಲ್ಲರಿಗೆ. ಸೊ ಆ ಥರ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದ್ಯಾಟ್. ಬಟ್ ಡೆಫಿನೆಟ್ಲಿ ಅದರಲ್ಲಿ ಬಜೆಟ್ ಎಲೋಕೇಶನ್ ಇದ್ದೇ ಇರುತ್ತೆ ತಪ್ಪದ, ಹೌದಾ ಸರ್? ಸೊ ನಿಮ್ಮ ಅನಿಸಿಕೆಗಳು ಸರ್, ಕರ್ನಾಟಕಕ್ಕೆ ಎಂಟೈರ್ ಬಜೆಟ್ ಬರಬೇಕು ಅಥವಾ ನಾರ್ತ್ ಕರ್ನಾಟಕ ಸಪ್ರೇಟ್ ಆ್ಯಂಡ್ ಬೆಂಗಳೂರು ಸಪ್ರೇಟ್? ಬಟ್ ವಾಟ್ ಈಸ್ ದಟ್? ಸಿ ಅಲ್ಲೇ ಬಜೆಟ್ ಬೆಂಗಳೂರಿಗೆ ಸಾವಿರಾರು ಕೋಟಿ ಬಜೆಟ್ ಇದೆ ಬರೀ ಬೆಂಗಳೂರಿಗೆ. ಓಕೆ, ನಮಗೆ 500 ಕೋಟಿ ಕೊಳ್ಳಿ, ನಮಗೆ 500 ಕೋಟಿ ಕೊಳ್ಳಿ ಹುಬ್ಳಿ ಧಾರವಾಡಿಗೆ ಸಾಕು, ನಮಗೆ ನಾವು ಡೆವಲಪ್ ಮಾಡಿಬಿಡ್ತೀವಿ. ಸೊ ಆ ಥರ ಎಲ್ಲ ಆಗಬೇಕು. ಸಿ ಫಸ್ಟ್ ಹುಬ್ಳಿ ಧಾರವಾಡ ಪೀಪಲ್ ಓನ್ಲಿ ಹ್ಯಾವ್ ಟು ಬಿಕಮ್ ಆ್ಯಕ್ಟಿವ್. ಅವ್ರು ಕೇಳಬೇಕ್ರಿ. ಕೇಳಿಲ್ಲ ಅಂದರೆ ಯಾರೂ ಕೊಡಲ್ಲ. 30-40 ವರ್ಷದಿಂದ ಏನು ಡೆವಲಪ್ಮೆಂಟ್ ಆಗಿಲ್ಲ, ಜನನು ಏನು ಕೆಲಸ ಮಾಡಿಲ್ಲ, ಆಯ್ಕೆ ಆಗಿ ಬರ್ತಾಯಿದ್ದಾರೆ. ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್, ಬಟ್ ಏನು ಮಾಡಿಲ್ಲದ್ದು ಅವರು ಗೆದ್ದು ಬರ್ತಾರೆ. ಅಂದರೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ರೀ? ಬೇರೆದವ್ರಿಗೆ ಕೊಡಿ, ಆಯಿತು. ನಿಮಗೆ ಬಿ ಜೆ ಪಿಗೆ ಓಟ್ ಕೊಡಬೇಕಂದ್ರೆ ಬಿ ಜೆ ಪಿಗೆ ಕೊಡಿ, ಕಾಂಗ್ರೆಸ್ಸಿಗೆ ಕೊಡಬೇಕಂದ್ರೆ ಕಾಂಗ್ರೆಸ್ಸಿಗೆ ಕೊಡಿ. ಐ ಆಮ್ ಟಾಕಿಂಗ್ ಆ್ಯಸ್ ಅ ಸಿಟಿಸನ್. ನೀವು ಕೊಡಿ, ಬಟ್ ಲುಕ್ ಆ್ಯಟ್ ದಿ ಕ್ಯಾಂಡಿಡೇಟ್ ಆಲ್ಸೋ ಅಲ್ಲ. ಅವ್ನು ಏನು ಸಾಧನೆ ಇದೆ, ಏನು ಮಾಡಿದಾನಪ್ಪ? 30-40 ವರ್ಷದಿಂದ MLA ಇದ್ದಾನೆ, 30-40 ವರ್ಷದಿಂದ MP ಇದ್ದಾನೆ. ಹುಬ್ಳಿಗೆ ಏನು ಮಾಡಿದ್ದಾನೆ ಅದು ನೋಡಬೇಕು. ಅದು ನೋಡಿ ಓಟ್ ಕೊಡಿ. ಒಂದು ಮಾತು ಉಪೇಂದ್ರ ಅವರು ಹೇಳಿದ್ರು ಸರ್, ಹೆಸರು ತೊಗೊತಾ ಇದ್ದೀರಲ್ಲ, ಸಾರಿ, ಹಿ ಸೆಟ್ ದಟ್ ಜನ ಅಥವಾ ಮುಂಚೆ ಏನು ಮಾಡಿದ್ರು ಸರ್, ಒಂದು ಇದರಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಆಗಲ್ಲ, ಆಫ್ಟರ್ ಇಂಡಿಪೆಂಡೆನ್ಸ್ ಇರ್ಬೋದು, ಜನ ಪಕ್ಷನ ನೋಡಿ ಓಟ್ ಹಾಕ್ತಾಯಿದ್ರು. ಆಮೇಲೆ ಮನುಷ್ಯನ ನೋಡಿ ಓಟ್ ಹಾಕಿದ್ರು. ಇವಾಗ ವಿಚಾರಗಳನ್ನ ನೋಡಿ ಓಟ್ ಹಾಕಿ ಅಂತ ಒಂದು ಕಾನ್ಸೆಪ್ಟ್. ನಿಮಗೇನು ಅನಿಸ್ತದೆ? ಅಫ್ಕೋರ್ಸ್ ಆ ವಿಚಾರಧಾರ ಮ್ಯಾಗೆ ಈ ಥರ ಕ್ಯಾಂಡಿಡೇಟ್ಸ್ ಆಯ್ಕೆ ಆಗಿ ಹೋಗ್ತಾ ಇದ್ದಾರಲ್ಲ. ಆ ಬರೀ ವಿಚಾರಧಾರ ಇದು ಏನು ರ್ಯಾಡಿಕಲ್ ವಿಚಾರಧಾರ ಆಗಿಬಿಟ್ಟಿದೆ.
ರ್ಯಾಡಿಕಲೈಸೇಷನ್ ಆ್ಯಂಡ್ ಪೋಲರೈಸೇಷನ್ ಆಫ್ ವೋಟ್ಸ್ ಏನಾಗಿದೆ, ಯಾವಾಗ ಯಾವ ದೇಶದೊಳಗೂ ತಾವು ಹೋಗಿ ನೋಡಿ, ಇತಿಹಾಸ ತೆಗೆದು ನೋಡಿ, ಜಿಯೋ ಪಾಲಿಟಿಕ್ಸ್ ಯಾವಾಗ ತಾವು ನೋಡ್ತಿರಲ್ಲ, ತೋ ಅಲ್ಲೇ ಯಾವಾಗೂ ಎಂಥ ಕಂಟ್ರಿ ಒಳಗೂ ಜಾತಿ ಮ್ಯಾಗ ಪಾಲಿಟಿಕ್ಸ್ ಆಗಿದೆ, ಜಾತಿವಾದ ಆಗಿದೆ, ಆ ಕಂಟ್ರಿ ಡೆವಲಪ್ ಆಗಲ್ಲ. ಇಲ್ಲೇ ಪಕ್ಕಕ್ಕೆ ಪಾಕಿಸ್ತಾನ ತೆಗೆದು ನೋಡಿ ಏನು ಪರಿಸ್ಥಿತಿ, ಊಟ ಮಾಡ್ಲಿಕ್ಕೆ ಊಟ ಇಲ್ಲ ಜನರಿಗೆ, ಜಾತಿ ಮ್ಯಾಗ ದೇಶ ಕಟ್ಕೊಂಡು ಹೋದವ್ರು ಅವರು. ಸೊ ಜಾತಿವಾದ ಯಾರು ಮಾಡ್ತಾರೆ, ಡಿವಿಸಿವ್ ಫೋರ್ಸಸ್, ಅವ್ರಿಗೇನು ಬೆಂಬಲ ತಾವು ಕೊಡ್ತೀರಾ, ನಾವು ಕೊಡ್ತೀವಿ. ಸೊ ಅವು ಎಲ್ಲ ಏನು ಜನ ಕೊಡ್ತಾರಲ್ಲ, ಸೊ 100% ಡೆವಲಪ್ಮೆಂಟ್ ದೇ ವಿಲ್ ನಾಟ್ ಸಪೋರ್ಟ್ ಡೆವಲಪ್ಮೆಂಟ್. ಅವ್ರು ಮಾಡಲ್ಲ ರೀ ಡೆವಲಪ್ಮೆಂಟ್. ಓನ್ಲಿ ವಿ ಹ್ಯಾವ್ ಟು ಫೋಕಸ್ ಆನ್ ಸೆಕ್ಯುಲರಿಸಮ್, ಲಿಬರಲ್ ಆಗಿರಬೇಕು, ಎಜುಕೇಷನ್ ಆಗಿ ನೋಡಿಬಿಟ್ಟು ವಿ ಹ್ಯಾವ್ ಟು ಗೋ ವಿತ್ ಸಚ್ ಫೋರ್ಸಸ್ ಟುಡೇ. ದ್ಯಾಟ್ ಈಸ್ ಅವರ್ ಫ್ಯೂಚರ್. ಇದು ಕಾಸ್ಟಿಸಮ್ ಮಾಡ್ಕೊಂಡು ಹೋದರೆ ಏನೂ ಸಾಧಿಸ್ಕೊಳಕ್ಕಾಗಲ್ಲ ನಮಗೆ. ಸಾಧನೆಯನ್ನು ಮಾಡಬೇಕಂದ್ರೆ ಎಲ್ಲ ಸಮಾಜಿಗೆ ನೀವು ತೊಗೊಂಡೇ ಹೋಗಬೇಕು. ಯು ಕ್ಯಾನಾಟ್ ಲೀವ್ 100 ಮಂದಿ ಇದ್ದರೆ 25 ಮಂದಿಗೆ ನಾನು ಸೈಡ್ ಒಗೆದು ಬಿಡ್ತೀನಿ, ಬರೀ 25 ಮಂದಿಗೆ ನಾನು ಡೆವಲಪ್ ಮಾಡಿ, ಅದು ದೊಡ್ಡ ಸುಳ್ಳು. ಅವ್ರದ್ದು ರೊಕ್ಕ ಹೊಡಿತಾರೆ, ಅವರು ಏನೂ ಮಾಡಲ್ಲ. ಅದೇ ಆ ಥರ ಆಗಿಬಿಡುತ್ತೆ, ಅದು ಆ ಥರನೇ ಆಗ್ತಾಯಿದೆ. ಸೊ ಪಾಕಿಸ್ತಾನ ಅಂತ ಹೇಳಿದ್ರಿ ಸರ್, ದಟ್ ಕಂಟ್ರಿ ಸ್ಟಿಲ್ ಲ್ಯಾಗಿಂಗ್ ಬಿಹೈಂಡ್ ಅಂತ ಹೇಳಿದ್ರು. ಜನ್ರು ಸರ್, ಜನ ಅವ್ರಿಗೆ ಪ್ರೀತಿಸೋರು ಇದ್ದಾರೆ ಈ ದೇಶದಲ್ಲಿ, ಫಾಲೋ ಮಾಡೋರು ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಅವರು ಅಲ್ಲಿ ಹೋದಾಗ ಅವ್ರಿಗೆ ಗೊತ್ತು ವಾಟ್ ಇಸ್ ದೇರ್. ಯಾರು ನನ್ನ ಪ್ರಕಾರ ಅವ್ರಿಗೆ ಪ್ರೀತಿ ಮಾಡುವಂಥವ್ರು ಯಾರೂ ಇಲ್ಲ ನಾನು ಅನ್ಸ್ಕೋತೀನಿ. ಇಟ್ ಈಸ್ ಆಲ್ ಕಂಟ್ರೋಲ್ ಬೈ ದಿ ವೆರಿ ನೋಬಲ್ ಮೀಡಿಯಾ ಆಫ್ ಇಂಡಿಯಾ. ಮೊನ್ನೆ ಆಪರೇಷನ್ ಸಿಂಧೂರ್ ಆಯಿತು, ಆನ್ ರೆಕಾರ್ಡು ನಮ್ಮ ಆರ್ಮಿ ಚೀಫ್ ಆಫ್ ಸ್ಟಾಫೇ ಹೇಳಿದ್ದಾರೆ, ಬಿಕಾಸ್ ಆಫ್ ಮೀಡಿಯಾ ಅಲ್ಲಿ ನಮಗೆ ಹಿನ್ನಡೆ ಆಯಿತು ಒಂದೆರಡು ಕಡೆ. ಇವ್ರು ಮಿಸ್ಗೈಡ್ ಮಾಡಿಬಿಟ್ರು, ಇವರು ಔಟ್ ಆಫ್ ದ ಲೈನ್ ಹೋಗಿ ಮೀಡಿಯಾ ರಿಪೋರ್ಟಿಂಗ್ ಮಾಡಿದ್ದಾರೆ. ಸೊ ಮೀಡಿಯಾ ಆಲ್ಸೋ ಈಸ್ ಅನ್ ಇಂಪಾರ್ಟೆಂಟ್ ಒಂದು ದ್ಯಾಟ್ ಈಸ್ ಅವರ್ ಪಿಲ್ಲರ್ ಆಫ್ ಅವರ್ ಡೆಮೋಕ್ರಸಿ. ಬಟ್ ಟುಡೇ they are being controlled by 1 or 2 families. Let us not take the names, but they are being controlled by some families who support an individual party. ಆ ಥರ ನೀವು ಜನರಿಗೆ ಮೈಂಡ್ ವಾಶ್ ಮಾಡಿದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದ ಪೀಪಲ್ ಆಲ್ಸೋ. ಸರ್, ಇನ್ನೊಂದು ಸರ್, ಸೊ ಡೂ ಯು ಥಿಂಕ್ ವುಮೆನ್ ಇನ್ ಅವರ್ ಸೊಸೈಟಿ ಹ್ಯಾಸ್ ಈಕ್ವಲ್ ರೈಟ್ಸ್? ಈಗ ನೋಡಿರಿ, ಅವರ್ ಸೊಸೈಟಿ ಇಫ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ ಮೋರ್ ಎಜುಕೇಷನ್, ಬರ್ತಾ ಟೈಮಲ್ಲಿ ನೀವು ಯಾರು ಇರಲ್ಲ. ಯಾಕಂದರೆ ಎಲ್ಲ ಜಾಬ್ಸಿಗೆ ಮತ್ತು ಎಲ್ಲ ಇವತ್ತು ನಮ್ಮದು ಹುಬ್ಳಿ ಧಾರವಾಡ DC ತಗೋರಿ, ಶಿ ಈಸ್ ಎ ವುಮೆನ್ ಡೂಯಿಂಗ್ ವೆರಿ ಗ್ರೇಟ್ ವರ್ಕ್. DCP ಈಸ್ ಅ ವುಮೆನ್, ಶಿ ಈಸ್ ಆಲ್ಸೋ ಡೂಯಿಂಗ್ ಎ ಗ್ರೇಟ್ ವರ್ಕ್. ಸೊ ಬರ್ತಾ ವಾಟ್ ಯು ಸಿ ಇನ್ ದ ರಿಸಲ್ಟ್ಸ್, 10th ಮಾರ್ಕ್ಸ್, ಈಗ 10th ರಿಸಲ್ಟ್ಸ್ ನೋಡಿ, ಎಲ್ಲ ಟಾಪ್ ಫಸ್ಟ್ ಟು 10 ಎಲ್ಲ ಹುಡುಗಿಯರ ಇರ್ತಾರೆ. ಹುಡುಗರು ಯಾರು ಸಿಗಲ್ಲ, ಇವರು ಬರೀ ಮೊಬೈಲು ಎಲ್ಲ ಬರೀ ಪಾರ್ಟಿ ಮಾಡೋದು ಅದರಲ್ಲಿನೇ ಜಾಸ್ತಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲ ಕಡೆ ಲೇಡೀಸೇ ಬರ್ತಾ ಇದ್ದಾರೆ. ಸೊ ಬರೋ ಕಾಲ ಒಳಗೂ ಅವರೇ ಜಾಸ್ತಿ ಎಲ್ಲ IAS IPS ಆಗೋದು. ಹುಡುಗರಂತರೂ ಎಲ್ಲ ಮೋಜ್ ಮಸ್ತಿಯಲ್ಲಿ ಇದ್ದಾರೆ ಇವರು. ಸರ್, ಐ ವಾಸ್ ರೆಫರಿಂಗ್ ಟು ಇಸ್ಲಾಮಿಕ್ ವುಮೆನ್ ಅಂತ ಹೇಳಿ. ಸೊ ಇವತ್ತಿನ ಇದ್ರ ಟೈಮ್ ಒಳಗೂ ಸರ್ ಹುಬ್ಳಿ ಧಾರವಾಡದಲ್ಲಿ ಆ ವಿಚಾರಶಕ್ತಿ ಸ್ವಲ್ಪ ಕಡಿಮೆ ಇದೆ. ಬಟ್ ವೆನ್ ಯು ಕಮ್ ಟು ಅ ರಿಲಿಜನ್ of Islam, it's a very pure religion. I will see in our Prophet Muhammad sallallahu alaihi wasallam, may peace be upon him, he has given a very beautiful book to us, not only for Muslims. He has given that book to entire humankind. That is the Holy Quran. Holy Quran is not only for me, it is available for everybody. Everybody should have a look how noble book it is. It is like when we read Bhagavad Gita, we understand humanity. So all religions preach humanity. No religion preaches you have to disrespect any other. ಈ ಜಾತಿ ಪ್ರಕಾರ ನಾವು ಮಾಡ್ಕೊಂಡಿರೋದು, ಇದೆಲ್ಲ ಆಮೇಲೆ ಆಗಿ ಬಂದಿರೋದು, ಇದು ಅವ್ರು ಯಾರೂ ಹೇಳಿ ಹೋಗಿಲ್ಲ. ಸೊ ವೆನ್ ಯು ರೀಡ್ ದ ಹೋಲಿ ಕುರಾನ್, more rights are given to women in Islam. You know that the first university of the entire world is in Morocco. Kindly go and ask ChatGPT. It will tell you where is the first university, where it was made. It is in Morocco. Who made that first university? It is a lady named Fatima. She made it. So
in Islam, there are, I say, more rights given to a woman than a man. Because when you want to marry, if you marry according to the Sharia, the laws of Islam, ಇಲ್ಲೇ ನಮ್ಮಲ್ಲಿ ಸಮಾಜದಲ್ಲಿ ಇದು ಡೌರಿಗಿರಿ ಇಲ್ಲೆಲ್ಲ ಕಾಮನ್ ಆಗಿ ನಾವು ಅಬ್ಸರ್ವ್ ಮಾಡ್ತೀವಿ. ನಮ್ಮ ದೇಶದಲ್ಲಿ ಆಯಿತು, ನಮ್ಮ ಸ್ಟೇಟಲ್ಲಿ ಆಯಿತು, ನಮ್ಮಲ್ಲಿ ಮೆಹರ್ ಅಂತಿರುತ್ತೆ. ಅದು ಮೆಹರನ್ನು ಕೊಟ್ಟು ಅವನು ಮದುವೆ ಮಾಡ್ಕೋಬೇಕು. ಮೆಹರ್ ವಿಲ್ ಬಿ ಡಿಸೈಡ್ ಬೈ ದಿ ಬ್ರೈಡ್, ದ ಗರ್ಲ್ ಹೂ ಈಸ್ ಗೆಟಿಂಗ್ ಮ್ಯಾರಿಡ್. If I want to marry a girl named A, if I want to marry her, she will decide that how much meher I have to pay, and that is her money. Like if she demands 1 lakh, 5 lakh, 10 lakh, I have to earn that much and I have to pay before marriage in front of everybody that this is my meher I am giving to my wife. That is her money. So dowry ತಗೊಂಡಲ್ಲ, ಡೌರಿ ಕೊಟ್ಟು ಮದುವೆ ಮಾಡ್ಕೋಬೇಕು. ಸೊ ದ್ಯಾಟ್ ಈಸ್ ಇಸ್ಲಾಮ್. ದ್ಯಾಟ್ ಎದಕ್ಕೆ ಮಾಡಿದ್ರು ಅದು ನಮ್ಮ ಪ್ರಾಫಿಟ್ಟು, ಅದು ವುಮೆನ್ನಿಗೆ ಅಪ್ಲಿಫ್ಟ್ ಮಾಡಲಿಕ್ಕೆ. ಅಲ್ಲಿ ಹೈಯೆಸ್ಟ್ ಇನ್ಫೆಂಟ್ ಕಿಲ್ಲಿಂಗ್ ಆಗ್ತಿತ್ತು. ನೀವು ದ ಮೆಸೇಜ್ ಅಂತ ಮೂವಿ ಇದೆ, ಇಸ್ಲಾಂ ಯಾವ ಥರ ಬಂದಿದೆ ಅಂಥೇಳಿ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ. ಇಫ್ ಯು ವಾಚ್ ದ್ಯಾಟ್ ಮೂವಿ, ಅಲ್ಲೇ ತಾವು ಇವತ್ತು ಕೂಡ ಕಾಬಾಗೆ ಹೋಗ್ತಿರಲ್ಲ, ನಾವು ಏನು ಮೆಕ್ಕಾಗೆ ಹೋಗ್ತೀವಿ ಕಾಬಾ ನೋಡಲಿಕ್ಕೆ. ನೀವು ಹೊರಗೆ ಬಂದ ತಕ್ಷಣ ಒಂದು ಏರಿಯಾ ಇದೆ, ಆ ಏರಿಯಾಗೆ ಹೋಗಿ ಆನ್ ದ ವೇ ಇಟ್ ಈಸ್ ಆನ್ ದ ರೈಟ್. ಅಲ್ಲಿ ಹೋದರೆ ಒಂದು ಟೈಪ್ ಇಟ್ ಈಸ್ ವೆರಿ ನೆಗೆಟಿವ್ ಥರ ಒಂದು ಏರಿಯಾ ಇದೆ. ಅದೇನಪ್ಪ ಅಂತ ಕೇಳಿದೆ ನಾನು. ಅಲ್ಲೇ ಚಿಕ್ಕ ಚಿಕ್ಕ ಮಕ್ಕಳನ್ನು ಯಾರು ಹೆಣ್ಮಕ್ಕಳು ಹುಡ್ತಿದ್ರಲ್ಲ, ಅಲ್ಲಿ ಹೋಗಿ ಇವರು ಅರಬ್ಸ್ ಯೂಸ್ ಟು ಲೈವ್ ಅವ್ರಿಗೆ ಬರಿ ಮಾಡ್ತಿದ್ರು. ಅಲ್ಲಿ ಹೆಣ್ಮಗಳು ಹುಟ್ಟಿದ್ದಾರೆ ಅಂಥೇಳಿ ಬಿಫೋರ್ ಇಸ್ಲಾಂ ಕಮಿಂಗ್ ಟು ದ ಅರಬ್ ವರ್ಲ್ಡ್, ಅಲ್ಲಿ ಹೋಗಿ ಅವ್ರನ್ನ ಹೋಗಿ ಬರಿ ಮಾಡ್ತಿದ್ರು ಅಲ್ಲಿ. ಸೊ ವೆನ್ ಅವರ್ ಪ್ರಾಫಿಟ್ ಕೇಮ್, ಈ ಬ್ಯಾನ್ ಆಲ್ ದೋಸ್ ಥಿಂಗ್ಸ್. ಹೆಣ್ಮಗಳು ಹುಟ್ರೆ ಇಟ್ ಈಸ್ ನಾಟ್ ಆನ್ ಡಿಸ್ಗೈಸ್, ಇಟ್ ಈಸ್ ಅ ಬ್ಲೆಸ್ಸಿಂಗ್. ಇಟ್ ಈಸ್ ನಾಟ್ ಅ ಡಿಸ್ರೆಸ್ಪೆಕ್ಟ್, ಐ ಆಮ್ ಸಾರಿ, ಇಟ್ ಈಸ್ ಅ ಬ್ಲೆಸ್ಸಿಂಗ್. ಸೊ ಆ ಥರ ಅಷ್ಟು ಮಟ್ಟಿಗೆ ಫಸ್ಟ್ ನಮ್ಮಲ್ಲಿ ಒಂದು ಹೆಣ್ಮಗಳು ಹುಟ್ಟಿದರೆ ವೆನ್ ಇಟ್ ಈಸ್ ಅವರು ನಮಗೆ ಒಂದು ಸಲಾಮ್ ಕೊಡ್ತಾ ಇದ್ದಾರೆ, ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಲಕ್ಷ್ಮಿ ಬಂದಂಗೆ ನಮಗೆ ಮಗಳು ಹುಟ್ರೆ. ಫಸ್ಟ್ ಮಗಳ ಏನು ಹುಡ್ತಾಳಲ್ಲ ದ್ಯಾಟ್ ಈಸ್ ಒಂದು ಲಕ್ಷ್ಮಿ ಪ್ರವೇಶ್. ಸೆಕೆಂಡ್ ಮಗಳು ಯಾರು ಹುಡ್ತಾಳಲ್ಲ ಅದು ನಮ್ಮದು ಜನ್ನತಿಗೆ. ಆಫ್ಟರ್ ನಾ ತಿರ್ಕೊಂಡ ಮ್ಯಾಗ ನಾ ಜನ್ನತಿಗೆ ಹೋಗ್ತೀನಿ ಅಂತ ನನ್ನ ಕನ್ಫರ್ಮೇಷನ್ ಟಿಕೆಟ್ ಅದು. ಸೊ ಇಫ್ 3 daughters ಆರ್ ಬಾರ್ನ್ ಟು ಮೀ, ಐ ಕ್ಯಾನ್ ಟೇಕ್ 5 people ಅಲಾಂಗ್ ವಿತ್ ಮೀ ಇನ್ ಜನ್ನ ಆಫ್ಟರ್ ಮೈ ಡೆತ್. ಸ್ವರ್ಗ 5 ಜನಕ್ಕೆ ನಾ ಕರ್ಕೊಂಡು ಹೋಗ್ಬೋದು ಅಂತೇಳಿ ಬರೆದು ಕೊಟ್ಟಿದ್ದಾರೆ ನಮ್ಮ ಕುರಾನಲ್ಲಿ. 3 ಮಗಳಿಗೆ ನೀನು ಮಕ್ಕಳನ್ನು ಹಡೆದು ಬೆಳೆದು ಅವ್ರನ್ನ ಮದುವೆ ಮಾಡಿಕೊಟ್ಟಿದ ಮ್ಯಾಗೆ ನೀನು ನಿನ್ನ ಜೊತೆಗೆ 5 ಜನರಿಗೆ ಸ್ವರ್ಗ ತೊಗೊಂಡು ಹೋಗ್ಬೋದಪ್ಪ, ಅಷ್ಟು ಸ್ಥಾನ ಕೊಟ್ಟಿದೆ ಇಸ್ಲಾಂ ಹೆಣ್ಮಕ್ಕಳನ್ನು. ಸೊ ಅದು ನಾವು ಫಾಲೋ ಮಾಡಬೇಕು. ಸೊ ಅದನ್ನು ಎಂಪವರ್ ಮಾಡಬೇಕು ವುಮೆನ್ನಿಗೆ. ಸೊ ಇನ್ ರಿಲಿಜನ್ ಆಫ್ ಇಸ್ಲಾಂ ನೋವೇರ್ ವುಮೆನ್ ಹ್ಯಾವ್ ಬೀನ್ ಸೈಡ್ಲೈನ್ಡ್, ದೇ ಆರ್ ಬೀನ್ ಬಾಟ್ ಇನ್ ದ ಮೇನ್ ಸ್ಟ್ರೀಮ್. ಸೊ ಈ ವಿಡಿಯೇಟರ್ಸ್ ನಿಮ್ಮಲ್ಲಿ ಬರ್ತಾರಲ್ಲ ಸರ್, ಹೂ ಪ್ರೀಚ್ ಇಸ್ಲಾಂ ಆರ್ ಶರಿಯಾಸ್, ಸೊ ಇವರಿಂದ ನಿಮ್ಮ ಕಮ್ಯುನಿಟಿಗೆ ಬ್ಯಾಡ್ ಹೆಸರು ಬರ್ತಾ ಇದೆ ಅಂತ. 1-2 ಕಡೆ ಆಗಿರ್ಬೋದು, ನಾಟ್ ಎವ್ರಿಬಡಿ. ಸಿ ನಾನು ಹೇಳ್ತಾ ಇದ್ದೀನಿ ನಂದು ಬ್ರಾಡ್ಕಾಸ್ಟ್ ಎಂಟರ್ಪ್ರೇಷನ್ ಮೇ ಬಿ ಇನ್ ಡಿಫ್ರೆಂಟ್ 2-3 ಪೀಪಲ್ ಬೇರೆ ಬೇರೆ ಥರ ಇಂಟರ್ಪ್ರೇಟ್ ಮಾಡ್ಕೋಬೋದು ನಂದು ಹೇಳಿಕೆಗಳನ್ನು. ಅವ್ರು ಹೇಳಿ ಹೋಗಿದ್ದಾರೆ, ದೇವರು ನಮಗೆ ಕುರಾನ್ ಕೊಟ್ಟಿದೆ, ಈಗ ನಾ ಯಾವ ಥರ ಇಂಟರ್ಪ್ರೇಟ್ ಮಾಡ್ತೀನಿ ನನ್ನ ವಿಚಾರ ಮ್ಯಾಗ ಹೋಗುತ್ತೆ. ಸೊ ಇಟ್ ಈಸ್ ದೇರ್, ಸಿ ಇಟ್ ಈಸ್ ಗಿವನ್ ಅ ವುಮನ್ ಶುಡ್ ಬಿ ಕವರ್ಡ್ ಇನ್ ದ ಫಾರ್ಮ್ ಆಫ್ ಮಾಡೆಸ್ಟಿ ಅಂತ ಕೊಟ್ಟಿದ್ದಾರೆ, ಅಷ್ಟೇ ಕೊಟ್ಟಿರೋದು. ಆ ಥರನ ಡ್ರೆಸ್ ಮಾಡಬೇಕು, ಈ ಥರ ಮಾಡೆಸ್ಟಿ. ವಾಟ್ ಈಸ್ ಅ ಮಾಡೆಸ್ಟಿ? ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಯೋರ್ ನೆಕ್ ಆ್ಯಂಡ್ ಗೋ ಬಿಲೋ ಯರ್ ಲೆಗ್ಸ್ ಮಟ, ನೀಸ್ ಸ್ಕಿನ್ ತಳಗ್. ದ್ಯಾಟ್ ಈಸ್ ಯೋರ್ ಮಾಡೆಸ್ಟಿ, ಇಟ್ ಶುಡ್ ಬಿ ಕವರ್ಡ್. ಪಬ್ಲಿಕ್ ಲೈಫಲ್ಲಿ ವುಮೆನ್ಸಿಗೆ ಸ್ವಲ್ಪ ಇನ್ನೂ ಆದರೂ ರಿಸ್ಟ್ರಿಕ್ಷನ್ ಇದೆ ಸರ್ ಇನ್ ಟುಡೇಸ್ ವರ್ಡ್ಸ್. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬಿಕಾಸ್ ಐ ಫೀಲ್ ವೆರಿ ಫ್ಯೂ ಪೀಪಲ್ ಗೆಟ್ ಇನ್ ಟು ದ ಪಾಲಿಟಿಕ್ಸ್. ಜೆಂಟ್ಸ್ ನಿಂದಿರ್ತಾರೆ, ದಟ್ ಈಸ್ ವೆರಿ ಕಾಮನ್, ಬಟ್ ವುಮೆನ್ ಆಗಿ ಯಾರು ಬಿಡಲ್ಲ ಅಂತ ಅನ್ಕೋತಾರೆ ಸರ್? ಇಲ್ಲ, ಆ ಥರ ಏನಿಲ್ಲ. ನೋಡಿ, ಆಗ್ತಾಯಿದೆ, ಇನ್ನೂ ಸ್ವಲ್ಪ ಅಷ್ಟು ಆಗಬೇಕು, ಅದು ಒಪ್ಕೋತೀನಿ. ಬಟ್ ಭಾಳಷ್ಟು ಆಗ್ತಾಯಿದೆ. ಇವತ್ತು ನಾನು ಜಸ್ಟ್ ಈಗ ಒಂದು ಫಂಕ್ಷನ್ ಮುಗಿಸಿ ಬಂದೆ. ನಮ್ಮ ಎಲ್ಲ 80% ಆ್ಯಂಡ್ ಅಬೋವರಿಗೆ ನಮ್ಮ ನೂರಾನಿ ಪ್ಲಾಟ್ ಜಮಾತ್ದವರು ನೂರಾನಿ ಪ್ಲಾಟ್ ಜಮಾತ್ದವರು ಒಂದು ಅವರಿಗೆ ಸಮ್ಮಾನ ಇಟ್ಕೊಂಡಿದ್ರು. ಅಲ್ಲಿ ಹೋದರೆ ಒಂದು 100 ಜನ ಸಮ್ಮಾನಲ್ಲಿ ಬರೀ 4 ಹುಡುಗರು ರೀ, 76 ಜನ ಹುಡುಗಿಯರೇ ಇದ್ದಾರೆ. 80% ಮ್ಯಾಗ ಅವ್ರು ಏನು ಸಮ್ಮಾನ ಇಟ್ಕೊಂಡಾರೆ ಎಲ್ಲ ಹಿಜಾಬ್ ಹಾಕ್ಕೊಂಡು ನಮ್ಮ ಎಲ್ಲ ಲೇಡೀಸೇ ಬರ್ತಾ ಇದ್ದಾರೆ. ಸೊ ಮತ್ತು ದ್ಯಾಟ್ ಎಂಪವರ್ಮೆಂಟ್ ಅದಿಲ್ಲ ಅಂದರೆ ಯಾವ ಥರ ಆಗುತ್ತೆ ಹೇಳಿ? ಈಗ ಐ ಹ್ಯಾವ್ ವಿಟ್ನೆಸ್ ಇಟ್ ಫ್ರಮ್ ಮೈ ಐಸ್. ಯು ಸಿ ದ IAS ಇನ್
ಔಟ್ ಆಫ್ 950 ಪೀಪಲ್ IAS ಕ್ಲಿಯರ್ ಮಾಡಿದ್ದಾರೆ ಈ ಸಲ. ಔಟ್ ಆಫ್ ದ್ಯಾಟ್ 60% ವುಮೆನ್ ಕ್ಲಿಯರ್ ಮಾಡಿದೆ IAS ಕಾಂಪಿಟೇಟಿವ್ ಎಕ್ಸಾಮ್ಸು UPSC. ಸೊ ಮೆನಿ ವುಮೆನ್ಸ್ ಆರ್ ಕ್ಲಿಯರಿಂಗ್ ಇಟ್. ಸಪೋರ್ಟ್ ಅಂತ ಬತ್ತಾ ಫಾರ್ ವುಮೆನ್ ಅಂಟಿದೆಯೋ. ಬೆನ್ಜೀರ್ ಭುಟ್ಟೋ ವಾಸ್ ಆಲ್ಸೋ ಪ್ರೈಮ್ ಮಿನಿಸ್ಟರ್ ಫಾರ್ ಆರ್ಟಿಸ್ಟ್. ದೆನ್ ಟು ಪೀಪಲ್ ಡಿಡೆಂಟ್ ಲೈಕ್ ಹರ್ ಇನ್ ದ ವೇ ಶಿ ವಾಸ್. ಜನ ಅದನ್ನು ಕಮ್ಮಿನಲ್ಲಿ ಮರಿಡ. ಸೊ ಆ ಥರ ಬಂದಾಗ ಮನೆಯಲ್ಲಿ 100% ಆಗಿ ರಿಸ್ಟ್ರಿಕ್ಟ್ ಮಾಡೇ ಮಾಡ್ತಾರೆ ಲೇಡೀಸ್. ದಟ್ ಈಸ್ ಕ್ವೈಟ್ ಕಾಮನ್. ಬಟ್ ಅಲ್ಟಿಮೇಟ್ಲಿ ಸರ್, ಒಂದು ಯೂತ್ ಪೊಲಿಟಿಕಲ್ ಆಗಿ ನೀವು ಬರುತ್ತಾ. ಸೊ ವಾಟ್ ಕ್ಯಾನ್ ದೇ ಎಕ್ಸ್ಪೆಕ್ಟ್? See, they can expect equal rights from me. I will fight for their rights. I'll fight for more educations to them, more freedom, but given in the religious ಏನದು ಔಟ್ಲೈನ್ ಇದೆ, ರೂಲ್ಸ್ ಇದೆ, ಫಾಲೋ ಮಾಡಿ. ಎಸ್, ಅಫ್ಕೋರ್ಸ್ ದೇ ಹ್ಯಾವ್ ಈಕ್ವಲ್ ರೈಟ್ಸ್. ದೇ ಹ್ಯಾವ್ ಮೋರ್ ರೈಟ್ಸ್ ದೆನ್ ಅಸ್ ಆ್ಯಂಡ್ ದೇ ಹ್ಯಾವ್ ಟು ಬಿ ಅವರ್ ಫ್ರಂಟ್ ಫೇಸ್. ದೇ ಅವರ್ ಡಾಟರ್. ನನಗೆ ಒಂದು ಕೂಡ ಮಗಳಿದೆ. ಸೊ ಐ ವಿಲ್ ಮೇಕ್ ಹರ್ IAS ಆಫೀಸರ್. ಸೊ ದ್ಯಾಟ್ ಈಸ್ ಮೈ ಡ್ರೀಮ್. ಅವಳು ಈ ದೇಶಿಗೆ ಒಂದು ಸೇವೆಯನ್ನು ಮಾಡಬೇಕಂತೇಳಿ ನನ್ನ ಡ್ರೀಮ್ ಇದೆ. ಸೊ ಇಫ್ ಟುಮಾರೋ ಯು ಬಿಕಮ್ ದ ಪೊಲಿಟಿಕಲ್ ಲೀಡರ್ ಇನ್ ಇಂಡಿಯಾ, ಸೊ ವಾಟ್ ಆರ್ ದ 3 ಮೇಜರ್? ಫಸ್ಟ್ ಈಸ್ ನಮ್ಮ ಎಲ್ಲ ರೋಡ್ ಸರಿ ಮಾಡ್ಬೇಕ್ರಿ. ರೋಡ್ಸ್ ಎಲ್ಲ ಧೂಳು ತಿಂದು ನಮ್ಮ ಜನ ಬೈತಾರಿದ್ದಾರೆ. ಸೊ ಯಾರದೇ ಸರ್ಕಾರ ಇರಲಿ, ಅದು ರೋಡ್ ಸರಿ ಆಗಲ್ಲ. ಸೊ ರೋಡ್ಸ್ ಅದು ಸರಿ ಮಾಡಬೇಕು. ಇದೇನೇ ಒಂದು ಫ್ಲೈಓವರ್ ಮಾಡ್ತಾಯಿದ್ದಾರೆ, ಯಾವ ಫ್ಲೈಓವರ್ ಇಂಥ ಫ್ಲೈಓವರೇ ನೋಡಿಲ್ಲ. ಅದು ಫ್ಲೈಓವರ್ ಎಲ್ಲ ಕರೆಕ್ಟಾಗಿ ಮಾಡಿಬಿಟ್ಟು ಅದನ್ನು ರೋಡ್ ಸರಿ ಪಡಿಬೇಕು. ಸೆಕೆಂಡ್ ಈಸ್ ಮೇಕಿಂಗ್ ಹುಬ್ಳಿ ಧಾರವಾಡ ಮೋರ್ ಇಂಡಸ್ಟ್ರಿಯಲೈಸ್ಡ್, ಗೆಟಿಂಗ್ ಮೋರ್. ವಿ ವಾಂಟ್ ಮೋರ್ ಪೀಪಲ್ ಟು ಶಿಫ್ಟ್ ಇನ್ ಹುಬ್ಳಿ ಧಾರವಾಡ. ಹೊರಗಿನ ಜನ ಬಂದಿಲ್ಲಿ ಶಿಫ್ಟ್ ಆಗಿ ನಮ್ಮ ಕಡೆ ಬಂದು ಇಲ್ಲಿ ಉದ್ಯೋಗನ ಮಾಡಿ ಜಾಬನ್ನು ಪಡ್ಕೊಂಡು. ಹುಬ್ಳಿ ಧಾರವಾಡ ಶುಡ್ ಗ್ರೋ ಇನ್ ಪಾಪ್ಯುಲೇಷನ್. ಇಟ್ ಶುಡ್ ಗ್ರೋ ವಿತ್ ಸಿವಿಕ್ ಅಮ್ಯುನಿಟೀಸು, ಮೋರ್ ಕ್ಲೀನ್ಲಿನೆಸ್ ಆ್ಯಂಡ್ ಡೆವಲಪ್ಮೆಂಟ್. ಥರ್ಡ್ ಈಸ್ ಬ್ರಿಂಗಿಂಗ್ ಮೋರ್ ಎಜುಕೇಷನ್. ದೀಸ್ ಆರ್ ಮೈ 3 ಅಜೆಂಡಾ. ಮಾರ್ವಾಡೀಸ್ ಬರ್ತಾ ಇದ್ದಾರೆ ಅಂತ. ದೇ ಹ್ಯಾವ್ ಅಕ್ವೈರ್ಡ್ ಆಲ್ಮೋಸ್ಟ್ ಎಂಟೈರ್ CBT ಈಗ ಆ್ಯಂಡ್ ಅಕ್ವೈರ್ಡ್ ಎಂಟೈರ್ ಮೇಜರ್ ಬಿಸ್ನೆಸಸ್. ಸೊ ನಮ್ಮ ಜನ ಇಂದು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಕನ್ನಡಿಗಾಸ್ ನೋಡ್ರಿ, ನಾವೆಲ್ಲ ಶ್ರೀಮಂತರು. ನಮ್ಮ ಕಡೆ ಎಲ್ಲ ಹೊಲ ಆಸ್ತಿ ಅದಾವೆ. ನಾವೆಲ್ಲ ಆಸ್ತಿ ಗಿಸ್ತಿ ಎಲ್ಲ ಆರಾಮ್ ಹೊಲ್ಮನಿ ಮಾಡಿ ಆರಾಮಿದ್ದೀವಿ ನಾವೆಲ್ಲ. ಅವ್ರು ಮಾರಾಡೋರು ಪಾಪ ಅಲ್ಲಿ ರಾಜಸ್ಥಾನದಿಂದ ಬಂದವರು. ಅವರು ಅವರಿಗಲ್ಲಿ ತಿನ್ನಕ್ಕೆ ಉಣ್ಣಕ್ಕೆ ಏನು ಇದ್ದಿಲ್ಲ. ಅವ್ರು ಇಲ್ಲಿ ಬಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರಲ್ಲಿಂದ ಇಲ್ಲಿ ಬಂದು ಸೈಕಲ್ ಮೇಲೆ ಓಡಾಡ್ತಿದ್ರು. ಇವತ್ತು ಮರ್ಸಿಡೀಸ್ ಕಾರ್ ತೊಗೊಂಡು ಓಡಾಡ್ತಾ ಇದ್ದಾರೆ. ಸೊ ಹಾಗೆ ಕೂಡ ಅವರು ಕೂಡ ಏನು ಬಂದಿಲ್ಲ. ದಿಸ್ ಇಸ್ ಇಂಡಿಯಾ. ಎನಿಬಡಿ ಕ್ಯಾನ್ ಗೋ ಎನಿವೇರ್. ಕನ್ನಡಿಗರ್ಸ್ ಆಲ್ಸೋ ಕ್ಯಾನ್ ಗೋ ಎನಿವೇರ್. ವಿ ಕ್ಯಾನ್ ಆಲ್ಸೋ ವರ್ಕ್. ಅದಕ್ಕೆಲ್ಲ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನಾವು ಸ್ವಲ್ಪ ಇನ್ನೂ ಆ್ಯಕ್ಟಿವ್ ಆಗಬೇಕು. ಆ್ಯಸ್ ಅನ್ ರೀಜನಲ್ ಪೀಪಲ್ ವಿ ಹ್ಯಾವ್ ಟು ಬಿಕಮ್ ಮೋರ್ ಕಾಂಪಿಟೇಟಿವ್. ವಿ ಹ್ಯಾವ್ ಟು ವರ್ಕ್ ಔಟ್. ನೋಡಿರಿ, ಅವರು ಅಲ್ಲಿಂದ ಬಂದು ಇಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಇಲ್ಲೇ ಇದ್ದು ನಮ್ಮ ಮಾಡೋಕ್ಕಾಗಿಲ್ಲ. ಮತ್ತು ಈ ಥರ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಹೋದರೆ ಆಗಲ್ಲ. ವಿ ಹ್ಯಾವ್ ಟು ಬಿಕಮ್ ಮೋರ್ ಕಾಂಪಿಟೇಟಿವ್. ವಿ ಹ್ಯಾವ್ ಟು ವರ್ಕ್ ಹಾರ್ಡರ್. ದೆನ್ ವಿ ವಿಲ್ ಬಿ ಏಬಲ್ ಟು ಅಚೀವ್ ಥಿಂಗ್ಸ್. ಸರ್, ರೋಡ್ಸ್ ಅಂತ ಹೇಳಿದ್ರೆ ಸರ್, ಅಲ್ಲಿ ಫಸ್ಟ್ ಪ್ರಯಾರಿಟಿ 100% ಸರ್. ಪೊಲ್ಯೂಷನ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೂಡ ಅಫೆಕ್ಟ್ ಆಗುತ್ತೆ. ನೀವು ನೋಡ್ಬೋದು ಸರ್, ಧಾರವಾಡದಲ್ಲಿ ದೇರ್ ಈಸ್ ಯೂಸ್ ಡ್ರೈನೇಜ್ ಪ್ರಾಬ್ಲಮ್. ಬೇರೆಯವರು ಎನಿ ಒಂದು ಕಾರ್ನರಲ್ಲಿ ಹೋದರೂ ಕೂಡ ದೇರ್ ವಿತ್ ಡ್ರೈನೇಜ್ ಫ್ಲೋಯಿಂಗ್ ಔಟ್ ಅಂಡ್ ಆ್ಯಂಡ್ ಚಿಗರಿದು ಹೇಳ್ಬೋದು ಸರ್. ಚಿಗರಿ ಬಸ್ ಸ್ಟಾಪ್ದಲ್ಲಿ ಮಾಡಿದಾರೆ ಸರ್. ಮಳೆ ಒಂದು ಸ್ಮಾಲ್ ಮಳೆ ಹೋದ್ರೆ ಸರ್, ಪೂರಾ ನೀರು ಸ್ಟೋರೇಜ್ ಆಗುತ್ತೆ ಅಲ್ಲೇ ಆ್ಯಂಡ್ ವಾಸ್ಟ್ ಔಟ್ ಟು ದ ಅನದರ್ ಪ್ಯಾಕೆಟ್. ಸೊ ಕುಡ್ ಇಟ್ ಬಿ ಡನ್ ಇನ್ ಅ ಬೆಟರ್ ವೇ ಇನ್ ದ ಆಕ್ಸಸ್? ವೇಸ್ಟ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ ನೋಡಿ, ನಮ್ಮ ಬೆಂಗಳೂರಲ್ಲಿ ಶಾಂತಿನಗರ್ ನೋಡಿ, RT ನಗರ್ ನೋಡಿ, ಯಾವ ಥರ ಇದೆ. ಮಾಧುರಿ ಲೇಔಟ್ಸ್ ಎಲ್ಲ ಮಾಡಿದ್ದಾರೆ. ಆ ಥರ ನಾವು ಕೂಡ ಮಾಡಬೇಕು. ಆ ಥರ ಮೇಂಟೈನ್ ಮಾಡಬೇಕು. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಶುಡ್ ಬಿ ದೇರ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ನೂ ಬೆಟರ್ ಆಗಬೇಕು. ಹುಬ್ಳಿ ಧಾರವಾಡ ನೋಡಲಿಕ್ಕೆ ಒಂದು ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಆಗಬೇಕಂತೇಳಿ ನಮ್ಮ ಕನಸು. ಸರ್, ಈಗ ಹೆಲ್ಮೆಟ್ ಸಾರಿ ಫೈನ್ಸ್ ಎಲ್ಲ ಆಗ್ತಾರೆ ಸರ್ ಟು ದ ಪೀಪಲ್ ಆಫ್ ದ ಕಂಟ್ರಿ ಹೂ ಆರ್ ಪೇಯಿಂಗ್ ಟ್ಯಾಕ್ಸಸ್. ಸೊ ಇನ್ ಯೋರ್ ರೆಫರೆನ್ಸ್ ಅದು ನಿಮ್ಗೆ ಅನ್ಸುತ್ತಾ ಸರ್, ವೆನ್ ಪೊಲಿಟಿಕಲ್ ಅಜೆಂಡಾಸ್ ಆರ್ ಅ ಗೌರ್ಮೆಂಟ್ ಫೇಲ್ ಟು ಎಕ್ಸಿಕ್ಯೂಟ್, like giving them basic amenities like road, drainage, at these things, can they be fined? ನೀವು ಯಾವ ನನ್ನ ಪ್ರಕಾರ ನೀವು ಎಲ್ಲದಕ್ಕೂ ಹಾಕಿ ಫೈನು. ಹೆಲ್ಮೆಟಿಗೆ ಹಾಕಬೇಡಿ. ಅವನದಲ್ಲಿ ಅವ್ನು ನೋಡ್ಕೊತಾನೆ. ಅವನದು ಎಜುಕೇಷನ್ ಕೊಟ್ಟಿದ್ದೀವಿ. ಅವ್ನು ಲೈಸೆನ್ಸ್ ಕೊಟ್ಟುವಾಗೂ ಹೇಳಿದ್ದಾರೆ ಅವನಿಗೆ ಹೆಲ್ಮೆಟ್ ಹಾಕೊಂಡು. ಅವನಿಗೆ ಅವನದು ಲೈಫದ್ದು ಪರವಾಗಿಲ್ಲ ಅಂದರೆ ನೀವು ಯಾಕೆ ಟೆನ್ಷನ್ ತೊಗೋತೀರಿ? ಅವ್ನಿಗೆ ಫೈನ್ ಹಾಕಿ ಮೊದಲು ರೋಡ್ ಸರಿ ಮಾಡಿಕೊಡ್ಬೇಕು ನಾವು. ಅವರಿಗೆ ರೋಡ್ ಎಲ್ಲ ಸರಿ ಮಾಡಿಕೊಟ್ರೆ ಆಮೇಲೆ ನೆಕ್ಸ್ಟ್ ಚೆಕ್ ದ ವೆಹಿಕಲ್. ಓವರ್ ಸ್ಪೀಡಿಂಗ್ ನೋಡೋಂಗಿಲ್ಲ, ಆಫ್ ರೋಡ್ ನೋಡೋಂಗಿಲ್ಲ, ಡ್ರಿಂಕ್ ಆ್ಯಂಡ್ ಡ್ರೈವ್ ನೋಡೋಂಗಿಲ್ಲ. ಬರೀ ಹೆಲ್ಮೆಟಿಗೆ ನೀವು ಹಿಡಿತೀರ ಅಂದರೆ
ಅದೇ ಅಷ್ಟು ಮಟ್ಟಿಗೆ ನನಗೇನು ಸರಿ ಅನ್ಸಂಗಿಲ್ಲ ರೀ. ಅದಕ್ಕೆ ಹೇಳ್ತಾ ಇದ್ದೀನಿ, ಡ್ರಿಂಕ್ ಆ್ಯಂಡ್ ಡ್ರೈವಿಗೆ ಹಾಕಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಡಿ, ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಬಿಡಿ. ಯಾಕಂದರೆ ಅವ್ನಿಗೆ ಪೆಟ್ಟಲ್ಲ, ಮತ್ತು 10 ಹುಡುಗರಿಗೆ 10 ಜನರಿಗೂ ಪೆಟ್ಟು ಮಾಡ್ಬೋದು. ಡ್ರಿಂಕ್ ಆ್ಯಂಡ್ ಡ್ರೈವಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ವಾಯ್ ಆರ್ ಯು ಇಂಥ ಬಿಸಿಲಲ್ಲಿ ಜನರಿಗೆ ನಾವು ಹೆಲ್ಮೆಟ್ಗೋಸ್ಕರ ಹಿಡಿದು ಪಾಪ ಅವ್ರನ್ನ ಎಲ್ಲ 2-3 ಅವರ್ಸ್ ವೇಸ್ಟ್ ಮಾಡಿ ಅದು ಉಪಯೋಗ ಆಗಲ್ಲ. ನಿಮಗೆ ಅನ್ಸುತ್ತಾ ಸರ್, ಗ್ಲೋಬಲಿ ಇಶ್ಯೂ ಆದಾಗ ಲೈಕ್ ಕಮ್ಯುನಲ್ಲಿ ನೀವು ಆಲ್ಮೋಸ್ಟ್ ಇರೋದು ಲೋಕಲ್ ಅಂತ ಇಟ್ಕೊಳ್ಳಿ ಸರ್, ನಿಮ್ಮ ಜನ ಇರೋದು ಲೋಕಲ್ ಅಂತ ತಿಳ್ಕೊಳ್ಳಿ. ಒಂದು BJP ಆಗಲಿ, ಒಂದು ಕಾಂಗ್ರೆಸ್ ಆಗಲಿ, ಅಥವಾ ಒಂದು ಇನ್ಯಾವುದೋ ಪಾರ್ಟಿ ಬಂದರೆ ಜನ ಕಮ್ಯುನಲ್ ಬೇಸ್ ಮೇಲೆ ಒಂದು ಪರ್ಸನಿಗೆ ವೋಟ್ ಹಾಕ್ತಾನೆ ಸರ್. ಅಲ್ಟಿಮೇಟ್ಲಿ ಡಸ್ ದಟ್ ಎಫೆಕ್ಟ್ ಆರ್ ಹ್ಯಾವ್ ದಟ್ ಲೂಸಿಂಗ್ ಫೀಲಿಂಗ್? of course, I belong to INC, Indian National Congress. ನಮ್ಮಲ್ಲಿ ನಾವು ವಿ ಆರ್ ಟ್ರೈಯಿಂಗ್ ಹಾರ್ಡ್ ಟು ಕೀಪ್ ದ ಫ್ಯಾಸಿಸ್ಟ್ ಫೋರ್ಸಸ್ ಔಟ್ ಆಫ್ ದ ಪವರ್. ಆದರೆ ಅದು ಒಂದು ಲೆವೆಲಿಗೆ ಆಗ್ತಾಯಿಲ್ಲ. ಯಾಕಂದ್ರೆ ಪೊಲರೈಸೇಷನ್ ಆಗಿ ಒಂದೇ ಜಾತಿಗೆ ಹಿಡ್ಕೊಂಡು ತಾವು ಓಟ್ ಹಾಕ್ತೀರಂದರೆ ಅದು ಇಟ್ ಈಸ್ ಬಿಕಮ್ ರಾಜಕಾರಣ ಮಾಡಬೇಕಂದ್ರೆ, ಒಂದು ಲೀಡರ್ ಆಗಬೇಕಂದ್ರೆ ಒಂದೊಂದು ಮುದ್ದೆ ಹಿಡ್ಕೊಂಡು ಬರ್ತಾರೆ ಲೀಡರ್ಸ್. ರೈತರ ಮುದ್ದೆ ಹಿಡ್ಕೊಂಡು ಒಬ್ಬರು ಬರ್ತಾರೆ, ಒಬ್ಬರು ಡೆವಲಪ್ಮೆಂಟ್ ಹಿಡ್ಕೊಂಡು ಬರ್ತಾರೆ, ಒಬ್ಬರು ನೀರಿನ ಇಶ್ಯೂ ಇಟ್ಕೊಂಡು ಬರ್ತಾರೆ, ಒಬ್ಬರು ರೋಡಿನ ಇಶ್ಯೂ ಇಟ್ಕೊಂಡು ಬರ್ತಾರೆ. ಆ ಮೂಮೆಂಟ್ ಆಗುತ್ತೆ, ಆಂದೋಲನ ಆಗುತ್ತೆ, ಆಂದೋಲನ ಒಂದು ಲೀಡರ್ ಹುಡ್ತಾನೆ. ಆಯಿತು, ಈಗೆಲ್ಲ ಇಷ್ಟೆಲ್ಲ ನಾನು ಹೇಳಿದೆ, ಎಲ್ಲಕ್ಕಿಂತ ಈಸಿ ಫಾರ್ಮುಲಾ ಆಗಿರುತ್ತೆ ನಿಮಗೆ ರಾಜಕಾರಣ ಒಳಗೆ ಮುಂದೆ ಬರಲಿಕ್ಕೆ. ಜಾತಿ ಹಿಡ್ಕೊಂಡು ಮುಂದೆ ನೀವು ಬಂದುಬಿಟ್ರೆ, ಜಾತಿ ರಾಜಕಾರಣ ಮಾಡಿಬಿಟ್ರೆ ಮುಂದೆ ಹೋಗಿಬಿಡ್ತಿರತ್ತವು. ಆದರೆ ನಮ್ಮ ಪಾರ್ಟಿ ಇಟ್ ಈಸ್ ನಾಟ್ ಆಫ್ ಜಾತಿ ರಾಜಕಾರಣ ನಮ್ಮಲ್ಲಿ ಇಲ್ಲ ರೀ. ಸರ್ವ ಜನಾಂಗದ ಶಾಂತಿಯ ತೋಟ. ಸೊ ಅದು ನಂಬ್ಕೊಂಡು ಬಂದಿರೋದು. ರಘುಪತಿ ರಾಜಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಸಬ್ಕೋ ಅನುಮತಿ ದೇ ಭಗವಾನ್, ಮಹಾತ್ಮ ಗಾಂಧೀಜಿ ಪಾರ್ಟಿಲಿಂದ ಬಂದೇವ್ರು ನಾವು. ಸೊ ನಮಗೆ ಆ ಥರ ಮಾಡಲಿಕ್ಕೆ ನಮಗಾಗಲ್ಲ. ಓಕೆ, ವಿ ಮೇ ಬಿ ಲೂಸಿಂಗ್ ಇಲೆಕ್ಷನ್ಸ್ ವೆನ್ ಕಂಪೇರೇಟಿವ್, ಬಟ್ ದ್ಯಾಟ್ ಈಸ್ ನಾಟ್ ಅವರ್ ಇಂಡಿಯಾ. Still 60% people are opposed, but because of 40% people are voting to a singular party, they are capturing elections. ಆ ಥರನೂ ಆಗ್ತಿರೋದು. Some arm twisting is going on with election commission and they are winning, some rigging ಆಗ್ತಾ ಇದೆ. Okay, that is the other thing. But we have to take all the communities along with us. Kerala ಒಳಗೆ so beautifully it was done, you see. When Congress won, our party won 103 seats. 48 seats belong to Hindu community. 34 seats belong to Christians there. 30 seats belong to Muslim MLAs. So beautiful, that is our nation. Equal power distributed for everybody. ಇದಕ್ಕೆ ಆಗಬಾರ್ದ್ರಿ, ಒಂದೇ ಸಮಾಜ ಎದಕ್ಕೂ ಎಲ್ಲದಕ್ಕೆ ಆಗಬೇಕು. ಇವತ್ತು ತಮಿಳ್ನಾಡು ಒಳಗೆ ಹಿಂದೂಸ್ ಇಲ್ಲ, 85% ಹಿಂದೂ, ಹೈಯೆಸ್ಟ್ ಇಡೀ ಇಂಡಿಯಾ ಒಳಗೆ. ಅಲ್ಲಿ ಒಂದು ಕ್ರಿಶ್ಚಿಯನಿಗೆ CM ಮಾಡಿಲ್ಲ ಅವರು, ತಲಪತಿ ಅವರಿಗೆ, ಜೋಸೆಫ್ ತಲಪತಿಗೆ ಮಾಡಿಲ್ಲ. ಜಾತಿ ಯಾಕೆ ನೋಡ್ತೀರಿ? ಮನುಷ್ಯನಿಗೆ ನೋಡ್ರಿ. ಯಾರು ಜಾತಿ ನೋಡಿದ್ರೆ? ರಾಮಚರಿತ್ರ ಮಾನಸ್ ಓದ್ರಿ. ಭಗವಾನ್ ರಾಮ್ ಏನು ಹೇಳಿದ್ದಾರೆ. ನೀವು ಭಗವಾನ್ ರಾಮ್ ಹೆಸರು ತೊಗೊಂಡು ನೀವು ಜನರಿಗೆ ಹೊಡಿತೀರಂದರೆ ಅಂಥ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿನೇ ಇಲ್ಲ. ಒಂದು ದೇವರ ಹೆಸರದು. ನಾಟ್ ಓನ್ಲಿ ದೆಮ್, ಐ ಆಮ್ ಟಾಕಿಂಗ್ ಅಬೌಟ್ ಅವರ್ ರಿಲಿಜನ್. ನೀವು ಎಲ್ಲ ಹೋಗ್ಬಾರ ಹೇಳಿ ನೀವು ಯಾರಿಗೂ ಹೊಡಿತೀರಂದರೆ ಅದು ಸರಿ ಇಲ್ಲ. ನೀವು ಜೈ ಶ್ರೀರಾಮ್ ಹೇಳಿ ಇನ್ನೂ ಹೊಡಿತೀರಂದ್ರೂ ಅದು ಸರಿ ಇಲ್ಲ. So those are all dividing our society. So those forces should be kept out of power. ಸೊ ನಿಮ್ಮ ಮನಸ್ಥಿತಿ ಏನಿತ್ತು ಸರ್ ಮತ್ತು ಆಪರೇಷನ್ಸ್ ಇದ್ದು ಆದಾಗ ಜನದ್ದು ಅಥವಾ ಒಂದು ಮೀಡಿಯಾದು ಗುರುತಿರುವಾಗ ಪೋರ್ಟ್ರೇಟ್ ಯಾವ ಥರ ಆಗಿತ್ತಂದರೆ ಇಟ್ ವಾಸ್ ಅ ಹಿಂದೂ ಮುಸ್ಲಿಂ ಫ್ಯಾಕ್ಟ್. ಸಿನ್ಸ್ ಹಿ ವಾಸ್ ನಾಟ್ ಅ ಮುಸ್ಲಿಂ, ದಟ್ ಈಸ್ ವೈ ಹಿ ವಾಸ್ ಕಿಲ್ಡ್ ಅಂತ ಗೊತ್ತು. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ? ಅವರು ಮಾಡಿದ್ದು ಯಾರು ಅದಬೇಕು? ಮೊದಲು ಮಾಡಿದ್ದ ಈ ದೇಶದವ್ರು ಅಲ್ಲ. ಈ ದೇಶ ಒಳಗೆ ಹಿಂದೂ ಮುಸ್ಲಿಂ ಆಗಬೇಕಂಥೇಳಿನ ಮಾಡಿದ್ದವರು. ಅದಕ್ಕೆ ನಾವು ಪ್ರಚೋದನೆಯನ್ನು ಕೊಡ್ತಾಯಿದ್ದೀವಿ. ಅವರು ನಮಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಅವರು ನಾವು ಲ್ಯಾಂಗ್ವೇಜ್ ಮ್ಯಾಗ ನಾವು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಅವ್ರು ಎದಕ್ಕೆ ಮಾಡಿದ್ದು ಅದನ್ನ ನಾವು ವಿಚಾರ ಮಾಡಬೇಕಲ್ಲ. ಅವ್ರು ನಾವು ಜಾತಿ ಧರ್ಮ ಮ್ಯಾಗ ಹೊಡೆದಾಡಿ ಸಾಯ್ಬೇಕಂತೇಳಿ ನಾವು ಮಾಡಿರೋದಲ್ಲ, ಅದನ್ನೇ ಮಾಡಿದ್ವಿ ನಾವು. ಮೀಡಿಯಾ ಮೇಡ್ ಇಟ್ ದ್ಯಾಟ್ ಲುಕ್ ದ್ಯಾಟ್ ವೇ. ನಮ್ಮ ಸಂತೋಷ್ ಲಾಡ್ ಹೋಗಿಲ್ವಾ ಅಲ್ಲಿ? ಸಂತೋಷ್ ಲಾಡ್ ಅವ್ರು ಹೋಗಿದ್ರು ಇಲ್ಲಿಂದ ಹೆಲ್ಪ್ ಔಟ್ ಮಾಡಲಿಕ್ಕೆ. ಹಿ ವಾಸ್ ದೇರ್. ಇಟ್ಸ್ ಮೇಡ್ ಇನ್ ಸ್ಪೆಷಲ್ ಚಾರ್ಟರ್. ನಮ್ಮ ಕನ್ನಡಿಗಸ್ ಯಾರ್ಯಾರು ಇದ್ದಾರೆ ನಮಗೆ ಎಲ್ಲ ತೊಗೊಂಡು ಬಂದರು ಅವರು ಅಲ್ಲಿಂದ ಫ್ರೀ ಆಫ್ ಕಾಸ್ಟ್. ಬೇರೆ ಯಾವ ಸರ್ಕಾರ ಮಾಡ್ತಾವಾಗ ಯಾರು ಕೂಡ ಮಾಡಿಲ್ಲ. ಅವ್ರ ಮಿನಿಸ್ಟರ್ ವಾಸ್ ದೇರ್. ಅವ್ರ ಜೋಡಿಗೆ ನಾ ಇಂಟ್ರಾಕ್ಷನ್ ಮಾಡಿದೆ. ಯಾರು ಹೇಳ್ಯಾರ ಏನು ಹೇಳ್ಯಾರಪ್ಪ, ನಾನು ಅಷ್ಟು ಜನಕ್ಕಲ್ಲಿ ಹೋಗಿ ಬೆಟ್ಟಾಗಿನಿ. ಜಾತಿ ಮ್ಯಾಗ ಯಾರಿಗೂ ಹೊಡೆದು ಹಾಕೇ ಇಲ್ಲ. ಅಲ್ಲಿ ಹೆಸರು ಕೇಳಿ ಜಾತಿ ಕೇಳಿ ಪೋಟ್ರೆ ಮಾಡಿಬಿಟ್ಟು ಯಾರ ಸುದ್ದಿ ಹಬ್ಬಿಸ್ಬಿಟ್ರೆ ನಾನಂತರೂ ಕೇಳಿಲ್ಲ. ನಾ ಇಷ್ಟು ಜನರಿಗೆ ಬೆಟ್ಟಾದೆ. ಅವ್ರ ಪಾಪು ಹನಿಮೂನಿಗೆ ಹೋಗಿದ್ದು ನಮ್ಮ ತಂಗಿ, ನಮ್ಮ ಅಕ್ಕ, ಆಕಿ ಮನೆಗೆ ಯಾರು ಹೋದ್ರಿ?
BJP ಜನ ಯಾರು ಹೋದರು, ರಾಹುಲ್ ಗಾಂಧಿ ಅವ್ರು ಹೋಗಿ ಬಂದಿಲ್ಲ ಹರಿಯಾಣಾಗೆ. ಆಕಿ ವಾಟ್ ವಾಸ್ ಹರ್ ಸ್ಟೇಟ್ಮೆಂಟ್ ತೆಗೆದು ನೋಡಿ, ಮುಸ್ಲಿಮ್ಸ್ ಓನ್ಲಿ ಹೆಲ್ಪ್ ಮೀ ಫಸ್ಟ್. ಲೋಕಲ್ ಕಾಶ್ಮೀರಿ ಗಾಯ್ ಅಲ್ಲಿ ಹೋಗಿ ಅವ್ನು ಗನ್ನನ್ನು ತೊಗೊಂಡು ಅವ್ನು ಟೆರರಿಸ್ಟ್ ಕಡೆ ಅವ್ನು ಹೊಡೆದು ಹಾಕಿ ಕಳಿಸಿದ್ದ. ಅವ್ನ ಗನ್ನನ್ನು ಇಸ್ಕೊಂಡು ಹೊಡೆದ. ದ್ಯಾಟ್ ಈಸ್ ಮೈ ನೇಷನ್. ಒಂದು ಮುಸ್ಲಿಮ್ ಅವ್ನ ಜೊತೆ ನಿಂತ್ಕೋತಾನ ಅಂತ ಹೇಳಿದರೆ ದ್ಯಾಟ್ ಈಸ್ ಮೈ. ಅವ್ರು ಬಂದು ಅವ್ರು ಟು ಡಿವೈಡ್ ಇಟ್ ಈಸ್ ವೆರಿ ಈಸಿ. ಎಲ್ಲ ಜಾತಿಗೆ ಒಟ್ಟಿಗೆ ತೊಗೊಂಡು ಹೋಗ್ಲಿಕ್ಕೆ ಈಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ಐ ವಿಲ್ ಸಿ ವಾಟ್ ಡು ಯು ಫೀಲ್. ಐ ಡೋಂಟ್ ಫೇಸ್ ದ್ಯಾಟ್ ಹೀಟ್. ನಮಗೂ ಫೇಸ್ ಆಗುತ್ತೆ, ನನಗೂ ಜನ ಆ ಥರ ಹೀಟ್ ಆಗುತ್ತೆ. ಬಟ್ ಐ ಹ್ಯಾವ್ ನಾಟ್ ಚೇಂಜ್ಡ್. ಮೈ ಐಡಿಯಾಲಜಿ ಇಸ್ ನಾಟ್ ದ್ಯಾಟ್. ಮೈ ಐಡಿಯಾಲಜಿ is secularism and I will die with that, because I have been thought, I have been inspired by Mahatma Gandhi. I have not been inspired by Godse. That is my ideology. Correct, sir. And that is thought by my party to me. Great, sir. ಸೊ ಬಜೆಟ್ ಅಲೋಕೇಶನ್ ಅಂತ ಬಂದಾಗ ಸರ್, ನಾವು ಇನ್ ಕರ್ನಾಟಕ ಎಂಟೈರ್ ಪಾಲಿಟಿಕ್ಸ್ ಇಸ್ ಕಂಟ್ರೋಲ್ಡ್ ಬೈ ಕಾಂಗ್ರೆಸ್ ಯು ಪೀಪಲ್. ಸೊ ನೀವು ಕೆಲವೊಂದು ಕೇಳಿದಾಗ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಎಲ್ಲಾನು ಫೆಸಿಲಿಟೀಸ್ ಕೇಳಿದಾಗ ಟು ಹೆಲ್ಪ್ ದ ಪೀಪಲ್ ಬಿಲಾಂಗಿಂಗ್ ಟು ಅಸ್ ಆರ್ ಹೂ ಆರ್ ಡಿಪೆಂಡೆಂಟ್ ಆನ್ ಅಸ್ ಆರ್ ದ ಪೀಪಲ್ ಹೂ ಹ್ಯಾವ್ ವೋಟೆಡ್ ಅಸ್. ಸೊ ಡಸ್ ದ ಸೇಮ್ ಬಜೆಟ್ ಹ್ಯಾಸ್ ಬಿನ್ ಗಿವನ್ ಫ್ರಮ್ ದ ಸೆಂಟ್ರಲ್ ಹೆಡ್? ಆ ಥರ ಮೋಸ ಆಗತ್ತಾ ಸರ್? ಸೆಂಟ್ರಲ್ದವ್ರು ನಮಗೆ ಅಪೋಸಿಷನ್ ಇದ್ದೀವಿ ರೂಲಿಂಗ್ ಪಾರ್ಟಿ ಅಂತೇಳಿ ನಮ್ದು ಹಕ್ಕ ನಮ್ಮನ್ನ ಕೊಡ್ತಾ ಇಲ್ಲ. ಎಷ್ಟೋ ಲಕ್ಷ GST ತೆಗೆದು ನೋಡಿ, ಎಷ್ಟು GST ಪೆಂಡಿಂಗ್ ಇದೆ ನಮ್ಮದು ಸೆಂಟ್ರಲ್. ದಟ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್. ಲೋಕಲ್ ಜನಕ್ಕೆ ಲೈಕ್ ಮೀ ನಮಗದು ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಮೈ ಸೀಸ್ ನಂದು ರೋಡ್ ಆಗ್ತಾ ಇಲ್ಲ. ದಿಸ್ ಇಸ್ ವಾಟ್ ವಿ ಆರ್ ನಾಟ್ ಗೆಟಿಂಗ್ ಅವರ್ ಫಂಡ್ಸ್ ಫ್ರಮ್ ಸೆಂಟ್ರಲ್. ವಿ ಆರ್ ನಾಟ್ ಗೆಟಿಂಗ್ ಅವರ್ ಫಂಡ್ಸ್ ಫ್ರಮ್ ಸೆಂಟ್ರಲ್. ಈಗ ಆಯಿತು, ಭಾಳಷ್ಟು ಜನ ಹೇಳ್ತಾರೆ ಎಲ್ಲ ನೀವು ಸಬ್ಸಿಡಿ ಕೊಟ್ಬಿಟ್ರ, ಬಡವರಿಗೆ ಕೊಟ್ಬಿಟ್ರ, ಫ್ರೀ ಕೊಟ್ಬಿಟ್ರಿ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಆ ಥರ ಇಲ್ಲ. ಆಯಿತು, ಮತ್ತು BJP ಜನ ಏನು ಮಾಡ್ತಾ ಇದ್ದಾರೆ, ನಾವು ಬಡವರಿಗಂತರ ಕೊಡ್ತಾ ಇದ್ದೀವಿ, ಅದು ಜನ ತಿನ್ನಲಿ ನಮ್ಮ ಜನ. ಅವರು ಅದಾನಿ ಅಂಬಾನಿಗೆ ಲಕ್ಷಾನು ಕೋಟಿ ಹಾಗೆ ಲೋನ್ ಎಲ್ಲ ಇದು ಮಾಡಿಬಿಟ್ರಲ್ರಿ, ಮತ್ತು ಅಲ್ಲೇ ಕೊಡೋಕ್ಕಿಂತ ನಾವು ಬಡವ್ರಿಗೆ ಕೊಟ್ವಿ. ಅದು ಎಕನಾಮಿಕ್ ಕರ್ನಾಟಕ GDP ಸೆಕೆಂಡ್ ಹೈಯೆಸ್ಟ್ ಇನ್ ದ ನೇಷನ್. ಮತ್ತು ಯಾವ ಥರ ಬಂತದ್ದು? ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಅಲ್ಲ. 2,000 ರೂಪಾಯಿ ಹೆಣ್ಮಗಳನ್ನು ನಾವು ಏನು ಕೊಡ್ತಾ ಇದ್ವಿ, ಅವ್ರು ಅದನ್ನು ಉಡ್ಕೊಂಡು ಒಂದು ಮೊಬೈಲ್ ಅಂಗಡಿ ಹಾಕಿದ್ದಾರೆ, ಒಂದು ಪಾನ್ ಅಂಗಡಿ ಹಾಕಿದ್ದಾರೆ, ಒಂದು ಮೊಬೈಲ್ ತೊಗೊಂಡಾರ, ಒಂದು ಚಿನ್ನ ತೊಗೊಂಡಾರ. ಎಷ್ಟೋ ಸುದ್ದಿ ಮೀಡಿಯಾದಾಗ ನಾವು ನೋಡಿದ್ವಿ, ಮಾಡ್ತಾ ಇದ್ದಾರೆ. ಸೊ ಈಗ ವುಮೆನ್ಸಿಗೆಲ್ಲ ಬಸ್ ಎಲ್ಲ ಫ್ರೀ ಓಡಾಡ್ತಾ ಇದ್ದಾರೆ. ಸೊ ಆ ಥರ ಎಲ್ಲ ಇದೆ. ಗ್ಯಾರಂಟೀಸ್ ವರ್ಕಿಂಗ್ ಆಗ್ತಾ ಇದೆ. ಆದರೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಂಡಸ್ಟ್ರಿಯಲೈಸೇಷನ್ ಬೆಂಗಳೂರಲ್ಲಿ ಕೂಡ ಎಲ್ಲ ಆಗ್ತಾ ಇದೆ. ನಮ್ಮ MB ಪಾಟೀಲ್ ಉತ್ತರ ಕರ್ನಾಟಕದಿಂದ ಇದ್ದಾರೆ, ಇಂಡಸ್ಟ್ರಿಯಲ್ ಮಿನಿಸ್ಟರ್. ಈಸ್ ಟ್ರೈಂಗ್ ಟು ಗೆಟ್. ಹುಬ್ಳಿ ಧಾರವಾಡಲ್ಲಿನೂ ಒಂದೆರಡು ದೊಡ್ಡ ಇಂಡಸ್ಟ್ರಿ ಬಂದಿದೆ. ಹೌ ಮಚ್ ವಿ ಎಕ್ಸ್ಪೆಕ್ಟ್ ಅಷ್ಟು ಆಗಿಲ್ಲ ನಾರ್ತ್ ಕರ್ನಾಟಕ, ಬಟ್ ಯೆಟ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಫ್ರಮ್ 2014 ಸರ್, ಆಸ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಚೇಂಜ್. ಸೊ ನಿಮಗೆ ಅನ್ಸುತ್ತೆ ಸರ್, ಹುಬ್ಳಿ ಹ್ಯಾಸ್ ಚೇಂಜ್ ಇಟ್ ಸೆಲ್ಫ್ ಆರ್ ಥ್ರೂ ಪೊಲಿಟಿಕಲ್ ಸಪೋರ್ಟ್? ಏನು ಚೇಂಜ್ ಆಗಿದೆ? ನನಗೂ ಏನು ಚೇಂಜ್ ಕಾಣಿಸ್ಲಿಲ್ಲ 2014 ಫ್ರಮ್ ಸೆಂಟ್ರಲ್. ನನಗೇನು ಚೇಂಜ್ ಕಾಣಿಸ್ಲಿಲ್ಲ. ಒಂದು ಆಯಿತು, ಹೌದು ಎಲ್ಲ ಕೆಟ್ಟ ಅಂತ ಹೇಳಲ್ಲ ನಾವು. ಓಕೆ, ಒಂದು ಏರ್ಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ದ್ಯಾಟ್ ವಿ ಅಪ್ರಿಷಿಯೇಟ್ ದ್ಯಾಟ್. ಉಡಾನ್ ಯೋಜನಾ ಮಾಡೋದು. ಅಪೋಸಿಷನ್ ಅಂದರೆ ಎಲ್ಲದಕ್ಕೂ ಅಪೋಸ್ ಮಾಡೋದು ಇಲ್ಲ. ಯಾವ್ದು ಚಲೋ ಇದೆ ನಾವು ವಿ ಸ್ಪೀಕ್. ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ನನ್ನ 2-3 ಟೈಪ್ಸ್ ಆಫ್ ಬಿಸ್ನೆಸ್ ಇದಾವೆ. 100 and odd ಪೀಪಲ್ ವರ್ಕ್. ನಾನು ನೋಡ್ತಾ ಇದ್ದೀನಿ ಯಾವ ಥರ ಏನಾಗ್ತಾ ಇದೆ. ವಿ ಹ್ಯಾವ್ ದ್ಯಾಟ್. ಅದು ಉಡಾನ್ ಯೋಜನಾ ಮಾಡಿದರು, ಇನಿಷಿಯಲಿ ಮಾಡಿದ್ರು, ಅದು ಬಂದ್ ಮಾಡಿಬಿಟ್ರು. ಆಮೇಲೆ ಉಡಾನ್ ಯೋಜನೆಯಲ್ಲಿ ಭಾಳಷ್ಟು 2 ಟೈರ್ ಸಿಟೀಸಿಗೆಲ್ಲ ಕನೆಕ್ಟ್ ಆಯಿತು. ಏರ್ಪೋರ್ಟ್ ಎಲ್ಲ ಮಾಡಿದರು. ಸರ್, ಈಗ ನೀವು ಪಾಲಿಟಿಕ್ಸಿಗೆ ಬರೋ ಮುಂಚೆ ಆಗಲಿ, ಜನದ ಸೇವೆ ಮಾಡೋ ಮುಂಚೆ ಆಗಲಿ ಸರ್, ವಾಟ್ ಕೀಪ್ಸ್ ಯು ಗ್ರೌಂಡೆಡ್? ಅಥವಾ ನಿಮಗೆ ಯಾರನ್ನು ನೋಡಿ ನೀವು ಅಳವಡಿಸ್ಕೊಳ್ತೀರಾ ಸರ್? ನಿಮಗೆ ಹೂ ಇಸ್ ಯರ್ ರೋಲ್ ಮಾಡೆಲ್ ಅಂತ ಕೇಳ್ಬೋದು. ಮೈ ರೋಲ್ ಮಾಡೆಲ್ಸ್ ಅವರು ಈ ಕಂಟ್ರಿಗೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಮ್ಮ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಟು ಅವರ್ ಕಮ್ಯುನಿಟೀಸ್ ಆಯ್ತು, ನಮ್ಮ ಕಂಟ್ರಿ ಆಯ್ತು. ನಮ್ಮ ಟಿಪ್ಪು ಸುಲ್ತಾನ್ ಮಹಾರಾಜರು ಏನಿದ್ದರು, ಫಸ್ಟ್ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅವ್ರಿಗೆ. ಅವರು ನಮ್ಮ ಕಂಟ್ರಿಗೆ ಫಸ್ಟ್ ರಾಕೆಟನ್ನು ಕೊಟ್ಟರು. ಫಸ್ಟ್ ಮಿಸೈಲ್ ಥರ 2-3 ಕಿಲೋಮೀಟರ್ಸ್ ಅವರಿಗೆ ಅಟ್ಯಾಕ್ ಮಾಡಿ ಬ್ರಿಟಿಷರನ್ನು ಹೊಡೆದು ಹಾಕೋದು ಕೆಲಸ ಮಾಡಿದ್ರು. ಸೊ ಅವ್ರಿಗೂ ಕೂಡ ನಾನು ರೋಲ್ ಮಾಡೆಲ್ ಅಂತ ತಗೋತೀನಿ. ನಮ್ಮ APJ ಅಬ್ದುಲ್ ಕಲಾಂ ನಮ್ಮ ಅಗ್ನಿ ಅಂತ ಮಿಸೈಲ್ ಕೊಟ್ಟರು. ನ್ಯೂಕ್ಲಿಯರ್ ಪವರನ್ನು ಮಾಡಲಿಕ್ಕೆ ಅವರು ಭಾಳಷ್ಟು ಕಾಂಟ್ರಿಬ್ಯೂಟ್ ಮಾಡಿದರು. ಹೀ ಈಸ್ ಮೈ ರೋಲ್ ಮಾಡೆಲ್. ನೆಹರೂಜಿ ಈಸ್ ಮೈ ರೋಲ್ ಮಾಡೆಲ್ಲು. ಮಹಾತ್ಮ ಗಾಂಧಿ ನಾನ್ ವೈಲೆನ್ಸ್ಲಿಂದ ನಮಗೆ ಇಂಡಿಪೆಂಡೆನ್ಸನ್ನು ತಂದು ಕೊಟ್ಟರು. ದೇ ಆಲ್ ಆರ್ ಮೈ ರೋಲ್ ಮಾಡೆಲ್ಸ್. ಸೊ ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಇನ್ ಸೊಸೈಟಿ. ನಾವು ಸುಮ್ಮನೆ ನಾವು ಏನೋ ಒಂದು ಪಾಲಿಟಿಕ್ಸ್ ಅದ್ರೊಳಗೆ ಇದ್ದೀವಿ ಅಂಥೇಳಿ
ಎಪ್ಪೊಡೆದಾಡೋದು ಆ ಥರ ಏನಿರಲ್ಲ. ವಿ ಹ್ಯಾವ್ ಟು ಬಿ ಗ್ರೌಂಡೆಡ್, ವಿ ಹ್ಯಾವ್ ಟು ಬಿ accessible ಟು ಪೀಪಲ್. ಅವಾಗ ಹೋಗಿ ಏನಾದ್ರು ನಾವು ಸಾಧಿಸ್ಬೋದು ಅಂತ ನಂದು ವಿಚಾರ. ಸರ್ ಎನಿ ಒನ್ ವ್ಯಾಲ್ಯೂ ಸರ್ ಟು ಬಿಕಮ್ ಅ ಗುಡ್ ಲೀಡರ್ಶಿಪ್ ಆ್ಯಸ್ ಅನ್ ನ್ಯೂ ಪರ್ಸನ್ ಯಾರಿಗಾದ್ರು? ಸರಿ, ಯು ಶುಡ್ ಹ್ಯಾವ್ ಎಥಿಕ್ಸ್, ಮಾರಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಪವರು ಮನಿ ಬಂದೇ ಬರುತ್ತೆ. ಎಲ್ಲರೂ ಎಂಥವ್ರು ಕೆಟ್ಟ ಕೆಲಸ ಮಾಡೋರು ಕೂಡ ಇವತ್ತು ರೊಕ್ಕ ಗಳಿಸಿದ್ದಾರೆ. ರೊಕ್ಕ ಗಳಿಸೋದು, ಪವರ್ ಗಳಿಸೋದು ಒಂದು ಮುಖ್ಯ ಇಲ್ಲ. ಹ್ಯುಮ್ಯಾನಿಟಿ ಶುಡ್ ಬಿ ಯುವರ್ ಕೋರ್ ವ್ಯಾಲ್ಯೂ. ಹ್ಯುಮ್ಯಾನಿಟಿ, ದ್ಯಾಟ್ ಈಸ್ ಮೈ ಆಂಬಿಷನ್. ಸರ್ ಒನ್ ಇಶ್ಯೂ ಸರ್ ವೆನ್ ಪೀಪಲ್ ಶುಡ್ ಅಡ್ಮೈರ್, ನಿಮ್ಗೆ ಯಾವ ಥರ ಅನಿಸುತ್ತೆ ಸರ್? ಒನ್ ಇಶ್ಯೂ, ಒಂದು ಯಾವ್ದಾದ್ರು ಒಂದು ಎಥಿಕ್ಸ್ ಜನ ಇಟ್ಕೋಬೇಕು ಅವ್ರ ಒಳಗಡೆ ಟು ಕೀಪ್ ದ ಸೊಸೈಟಿ ಇನ್ ಹಾರ್ಮನಿ. ಸೆಕ್ಯುಲರಿಸಮ್, that will only come after education, moral values. Secularism, we have to follow that secular path. That is filled up of challenges. ಇವತ್ತು ಆ ಥರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾ ಒಂದು ಚಿಕ್ಕ ಇಶ್ಯೂವನ್ನು ತೊಗೊಂಡು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ. ಇದರ ಸೈಡ್ಸ್ ಅದನ್ನು ನಾವು ಎಲ್ಲ ಪರಿಶೀಲನೆ ಮಾಡಿ ಅದನ್ನ ಬಿಡೋ ಏನಿದೆ, ಯಾಕಾಗಿದೆ ತೊಗೊಂಡು ನಾವೆಲ್ಲ ಡಿಸೈಡ್ ಮಾಡಬೇಕು. ಏನೋ ಒಂದು ಯಾರು ಒಂದು ಭಾಷಣ ಹೊಡೆದು ಬಿಡ್ತಾರೆ, ಅದಕ್ಕೆಲ್ಲರೂ ಫಾಲೋ ಅಪ್ ಮಾಡಿ, ರೈಟ್ಸ್ ಮಾಡಿ, ಪ್ರೊಟೆಸ್ಟ್ ಮಾಡಿ, ಆ ಥರ ಎಲ್ಲ ಆಗಬಾರ್ದು. ಸೊ ಹ್ಯೂಮನ್ ವ್ಯಾಲ್ಯೂಸ್, ಹ್ಯುಮ್ಯಾನಿಟಿ, ದ್ಯಾಟ್ ಶುಡ್ ಬಿ ದೇರ್. ಸೊ ಅದು ಆದರೆ ಸೆಕ್ಯುಲರಿಸಮ್ ವಿ ಫಾಲೋ, ದೆನ್ ಓನ್ಲಿ ವಿ ವಿಲ್ ಹೆಡ್ ಟುವರ್ಡ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಚೇಂಜ್. ಸೊ ನೀವು ಯಾವ ಕನ್ಸೆಪ್ಟಿಗೆ ಬಿಲೀವ್ ಮಾಡ್ತೀರಾ ಸರ್? ಇಸ್ ಇಟ್ ಲೆಗಸಿ ಆರ್ ಚೇಂಜ್? It should be change always. Change is for a betterment. Be the change you want to see in the world. That is my motto. The golden words were told by our father of the nation, Mahatma Gandhiji. ಅವರು ಆಯ್ತಪ್ಪ ಬ್ರಿಟಿಷರ ರಾಜ್ ಇದೆ ಬಿಡು, ದೇ ಆರ್ ದಿ ಸೂಪರ್ ಪವರ್, ವರ್ಲ್ಡ್ ವಾರ್ ಎಲ್ಲ ಹಾಕಿದ್ದಾರೆ, ಆಗಲ್ಲ, ಹಾಗೆ ಆ ಥರ ನಾವು ಅವ್ರ ಜೊತೆಗೆ ಹೋಗ್ಬಿಡು ಅಂದಿದ್ರೆ ನೀವು ಇವತ್ತು ಗುಲಾಮರಾಗಿ ಉಳಿತಿದ್ವಿ ಬ್ರಿಟಿಷರ ಕೈಯಾಗ. ಆ ಥರ ವಿ ಹ್ಯಾವ್ ಟು ಬಿ ದ ಚೇಂಜ್. ಎದಕ್ಕೆ ನಾನು ಪಾಲಿಟಿಕ್ಸ್ಗಳಿಗೆ ಬಂದಿದ್ದಂದ್ರೆ ವಿ ವಾಂಟೆಡ್ ಟು ಸಿ ದ ಚೇಂಜ್ ಇನ್ ದ ಸೊಸೈಟಿ. ನನ್ನಿಂದ ಅದಷ್ಟು ಚೇಂಜ್ ಆಗಲಿ ಅಂಥೇಳಿ ನಾವು ಸ್ಟಾರ್ಟ್ ಮಾಡೋಣ. ನನ್ನಿಂದೆ ಆಗಿತ್ತಂತ ಹೇಳ್ತಾ ಇಲ್ಲ, ಬಟ್ ವಿ ಹ್ಯಾವ್ ಟು ಬಿ ಅ ಪಾರ್ಟ್, ಟು ಬಿ ದ ಚೇಂಜ್ ವಿ ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಇನ್ನೊಂದು ಬರುತ್ತೆ, ಲೈಕ್ ಕಮ್ಯುನಿಟಿಗೆ ಗ್ರೋ ಮಾಡಬೇಕಂದ್ರೆ ದೇರ್ ಶುಡ್ ಬಿ ಸಮಥಿಂಗ್, ಲೈಕ್ ಒಂದು ಆರ್ಗನೈಸೇಷನ್ ಇರ್ಬೇಕು, ರೈಟ್? ಈಗ ನಮ್ಮದು BJPದಾಗಲಿ ಎಲ್ಲರೂ ಒಂದು RSS ಅಂತ ಒಂದು ಸಂಘ ಇದೆ. ಸೊ ಒಂದು ಮುಸ್ಲಿಂ ರಾಷ್ಟ್ರನ ಅಥವಾ ಒಂದು ಮುಸ್ಲಿಂ ಕಮ್ಯುನಿಟಿನ ನಾವು ಬೆಳೆಸಲಿಕ್ಕೆ ದೇರ್ ಈಸ್ ವರ್ಕ್ಸ್ ಕಮಿಟಿ, ರೈಟ್? ವರ್ಕ್ಸ್ ಕಮಿಟಿ, ರೈಟ್? ಸೊ ಅವರ ಏನು ರೋಲ್ ಇದೆ ಸರ್? ಯಾವ ಥರ? ವಫ್ ಅಂದರೆ ಏನಿದೆ, ವಕಫ್ ಈಸ್ ಡಿಫ್ರೆಂಟ್ ಎಂಟಿಟಿ ಆಲ್ ಟುಗೆದರ್. ವಕಫ್ ಅಂದರೆ ನಮ್ಮ ಪ್ರಾಫಿಟ್ ಮಾಡಿ ಹೋಗಿರೋದು ಕಾನೂನು. ಅದೇನಿದೆ ಅಂದ್ರೆ ದ್ಯಾಟ್ ದ ಪ್ರಾಪರ್ಟಿ ಬಿಲಾಂಗಿಂಗ್ ಟು ಲಾರ್ಡ್ ಅಲ್ಲಾ, ಅದನ್ನು ನೋಡಲಿಕ್ಕೆ ವಕಫ್ ಮಾಡಿರೋದು. ಸೊ ದ್ಯಾಟ್ ಈಸ್ ವಾಟ್ ವಫ್ ಇಸ್. ಇಟ್ ಈಸ್ ಆಲ್ ರಿಲೇಟೆಡ್ ಟು ಅವರ್ ಮಸ್ಜಿದ್ ಆ್ಯಂಡ್ ಅವರ್ ಮದ್ರಸಾಸ್, ನಮ್ಮದು ಗ್ರೇವ್ಯಾರ್ಡ್ಸ್, ಅದನ್ನೆಲ್ಲ ನೋಡಲಿಕ್ಕೆ ಅದು ವಫ್ ಕಮಿಟಿಯನ್ನು ಮಾಡಿರೋದು. ಸೊ ವಫ್ ಈಸ್ ಡೂಯಿಂಗ್ ದೇರ್ ವರ್ಕ್. Okay. So do you think in today's world many of the mosques and this should be constructed, sir? Many of the mosques and these things should be constructed. See, how many mosques should be constructed, that many colleges and hospitals also be constructed. One mosque ನಾವು ಎಲ್ಲರೂ ದುಡ್ಡು ಹಾಕಿ ಕಟ್ತೀವಿ ಅಂದರೆ, ನಾವು ಎಲ್ಲರೂ ದುಡ್ಡು ಹಾಕಿ ಒಂದು ಸ್ಕೂಲು, ಒಂದು ಕಾಲೇಜು ಕಟ್ಟಬೇಕು. ದ್ಯಾಟ್ ಶುಡ್ ಬಿ ದೇರ್. ಮೊದಲು ಏನಿರ್ತಿತ್ತು, ಮಾಸ್ಕಲ್ಲಿ ಬರೀ ಮಾಸ್ಕ್ ಪ್ರೇಯರ್ ಅಂತ ಇದ್ದಿಲ್ಲ. ಮಾಸ್ಕ್ ವಾಸ್ ಆನ್ ಆಫೀಸ್ ಆಫ್ ಡೇ ಟು ಡೇ ಅಫೇರ್ಸ್. ಎಲ್ಲ ಏನಾಗ್ತಿದೆ ಎಲ್ಲ ಅಲ್ಲೇ ಎಲ್ಲ ಡಿಸಿಷನ್ ಆಗ್ತಿತ್ತು. ಕೋರ್ಟ್ ಇತ್ತು, ಒಂದು ಕೋರ್ಟ್ ಅಂತ ಆ್ಯಕ್ಟಪ್ ಮಾಡ್ತಾಯಿತ್ತು. ಮಿಕ್ಕಿದ ಟೈಮ್ ನಮಾಜ್ ಟೈಮ್ ಬಿಟ್ಟರೆ ಅಲ್ಲೇ ತಾಲೀಮ್ ಹೇಳ್ತಿದ್ರು, ಇನ್ನು ಎಜುಕೇಷನ್ ಪಾಠ ಹೇಳ್ತಿದ್ರು. ಈಗ ಅದು ಬರೀ ಒಂದು ಇದಕ್ಕೆ ಸೀಮಿತ ಆಗಿದೆ, 5 ಸತ ನಮಾಜ್ ಮಾಡಲಿಕ್ಕೆ ನಮಗೆ. ಸೊ ವಿ ಹ್ಯಾವ್ ಟು ಈಕ್ವಲಿ, ಮಸ್ಜಿದ್ ಈಸ್ ದ ಬೇಸ್ ಆಫ್ ಇಸ್ಲಾಂ. ಎಜುಕೇಷನ್ ಗಿವನ್, ಎಜುಕೇಷನು ಆಗ್ತಿತ್ತು. ಮೊದಲು ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದಿಲ್ಲಲ್ಲ. ಸೊ ಅದೇ ಒಂದೇ ಜಾಗಕ್ಕೆ ಯೂಸ್ ಮಾಡ್ತಿದ್ರು. ಮತ್ತು ಅದರಲ್ಲಿ ಮುಸಾಫಿರ್ ಖಾನ ಅಂತ ಇರ್ತಿತ್ತು. ಹೊರಗಿಂದ ಊರ್ಲಿಂದ ಬಂದವರು ಜನ ಮೊದಲು ಊಟ ಗೀಟ ಇಷ್ಟು ಈಸಿಲಿ ಅವೈಲೇಬಲ್ ಇದ್ದಿಲ್ಲ. ಸೊ ಉಳ್ಕೊಳ್ಳಿಕ್ಕೆ ರೂಮ್ಸು ಆ ಥರ ಎಲ್ಲ ಮಲ್ಟಿಪರ್ಪಸ್ ಇತ್ತದು ಮಾಸ್ಕ್ ಅಂದರೆ. ಸೊ ಈಗೇನಾಗಿ ಹೋಗಿದೆ, ಬಾಜು ಉಣಿದವ್ರು ಒಂದು ಮಾಸ್ಕ್ ಕಟ್ಟಿದಾರಪ್ಪ, ನಾವು ಕಟ್ಟಬೇಕು. ಅಲ್ಲಿ ಮಸ್ಜಿದಲ್ಲಿ ನಮಾಜ್ ಮಾಡೋರೇ ಇರೋಲ್ಲ,
ಬರೀ ಒಂದು ಮಸೀದಿ ಕಟ್ಕೊಂಡು ಹೋದರೆ ಆಗಲ್ಲ. ಅದನ್ನು ನಾವು ನಮಾಜನ್ನು ಮಾಡಬೇಕು. ಆ್ಯಸ್ ಅ ಧರ್ಮ ಹೇಳ್ತಾ ಇದ್ದೀನಿ. ಅದನ್ನು 5 ಸತ ಮಾಡಬೇಕು. ಬರೀ ಫ್ರೈಡೇ ಎಲ್ಲ ಮಸೀದಿ ತುಂಬಿಡ್ತವೆ. ಆದರೆ ಒಂದು ಡೇದಾಗ 5 ಟೈಮ್ಸ್ ಪ್ರೇ ಮಾಡ್ಬೇಕು ನಾವು. ಅದು 5 ಟೈಮ್ಸ್ ಯಾವಾಗ ಅದು ಮಸೀದಿ ಫುಲ್ ಆಗುತ್ತೆ ಅಲ್ಲ, ಆ ದಿವ್ಸ ನಾವು ಸಕ್ಸಸ್ಫುಲ್ ತಂತಾನೇ ಆಗ್ತೀವಿ. ಈಗ ಹೊಸ ವೋಟರ್ಸಿಗೆ ಬಂದಿರ್ತಾರೆ ಸರ್, ಲೈಕ್ ಪೀಪಲ್ ವಾಂಟ್ ಟು ಬಿಲೀವ್ ಯು ಇನ್ ಯು, ಅಂದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಡೆಯಿಂದ ಹೊಸ ವೋಟರ್ಸ್? ಹೊಸ ವೋಟರ್ಸ್ ದೇ ಜನ್ಜಿಗೆ ತೊಗೊಳ್ಳಿ. ದೇ ವಾಂಟ್ ಅ ಚೇಂಜ್ ನಾವು. ಜನ್ಜಿ ನೇಪಾಳಲ್ಲಿ ಏನಾಯ್ತು ಆಗೋಯಿತು, ಗೌರ್ಮೆಂಟ್ ವಾಸ್ ಎಂಟೈರ್ಲಿ ಕರಪ್ಟ್. ಕಿತ್ತು ಹಾಕಿಬಿಟ್ರು ಅವರು ಗೌರ್ಮೆಂಟಿಗೆ. ಸೊ ಆ ಥರ ಎಲ್ಲ ಅವರು ನಿರೀಕ್ಷೆ ಇಟ್ಕೊಂಡೇ ಬರಬೇಕು ಫಾರ್ ಅ ಚೇಂಜ್. ದೆನ್ ವಿ ವಿಲ್ ಆಲ್ಸೋ ಸಪೋರ್ಟ್ ದೆಮ್. ವಿ ಆಲ್ಸೋ ವಾಂಟ್ ಅ ಚೇಂಜ್. ಫಾರ್ ಚೇಂಜ್ ಶುಡ್ ಬಿ ಫಾರ್ ಗುಡ್, ಫಾರ್ ಅ ಬೆಟರ್ ಸೊಸೈಟಿ, ಫಾರ್ ಅ ಸೆಕ್ಯುಲರ್ ಸೊಸೈಟಿ. A society where nobody is divided in form of caste, creed, culture, color, community, ಆ ಥರ ಎಲ್ಲ ಇಲ್ಲ. So see why all these European nations have gone ahead, America in technology, you see, casteism ಅಷ್ಟಿಲ್ಲ. ಎಲ್ಲೆಲ್ಲಿ ಕಾಸ್ಟಿಸಮ್ ನಾವು ಮಾಡ್ಕೊಂಡು ಹೋಗ್ತೀವಲ್ಲ ಆ ಥರ ಮತ್ತದು ಇರೋದು. ಸೊ ಡು ಯು ಥಿಂಕ್ ಸರ್ ಸೋಷಿಯಲ್ ಮೀಡಿಯಾ ಅದು ಬಂದಾಗ ಸರ್ ಅದು ಇನ್ಕ್ರೀಸಿಂಗ್ ಜಾಸ್ತಿ ಆಗ್ತಾ ಇದೆ ಸರ್, ಜನಕ್ಕೆ ಯೂಸೇಜ್ ಅಂತ ಹೇಳಿದ್ರು ಸರ್. ಸೊ ರೈಟ್ ಯೂಸೇಜ್ ಆ್ಯಂಡ್ ರಾಂಗ್ ಯೂಸೇಜ್ ಇದ್ದೇ ಇರುತ್ತೆ ಸರ್. ಸೊ ಜನ ಈಗ ಏನಾಗುತ್ತೆ ಸರ್, ಇಫ್ ಯು ಆರ್ ಇನ್ ದ ಸಿಸ್ಟಮ್, ನೀವು ಸಿಸ್ಟಮನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರ್ತದೆ ಅಂತ ಜನ ಹೇಳ್ತಾರೆ. ಸೊ ಟುಡೇಸ್ ಮೀಡಿಯಾ ಈಸ್ ಆಲ್ಸೋ ದ್ಯಾಟ್ ಕಂಟ್ರೋಲ್ಡ್. ಸೊ ಇವನ್ ಅವರ್ ಸೋಷಿಯಲ್ ಮೀಡಿಯಾಸ್, ಸೊ ಜನ್ಸೀಸ್ ಏನು ನೋಡ್ತಾರೆ ಅದನ್ನೇ ಕಲಿತಾರೆ, ಅದನ್ನೇ ಇಂಟರ್ಪ್ರೇಟ್ ಮಾಡ್ತಾರೆ. ಸೊ ಇನ್ ದ್ಯಾಟ್ ಕಂಟೆಸ್ಟ್ ಸರ್ ನಿಮ್ಗೇನು ಅನ್ಸುತ್ತೆ ಸರ್? ಶುಡ್ ಮೀಡಿಯಾ ಬಿ ಗಿವನ್ ಅ ಫ್ರೀ ಹ್ಯಾಂಡ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನಲ್ ಲಾ? ದೇ ಶುಡ್ ಬಿ ಗಿವನ್, ದೇ ಹ್ಯಾವ್ ಟು ಬಿ ಗಿವನ್. ಇವತ್ತು ಫ್ರೀ ಹ್ಯಾಂಡ್ ಇಲ್ಲ ಅವರಿಗೆ, ಅದಕ್ಕೆ ಈ ಥರ ಆಗ್ತಾ ಇದೆ. ಕಮ್ಯುನಲಿಸಮ್ ಇಸ್ ಗ್ರೋಯಿಂಗ್. ಅವರಿಗೆ ಫ್ಯಾಕ್ಟ್ ತೋರಿಸ್ಲಿಕ್ಕೆ ಫ್ರೀ. ಎಷ್ಟೋ ಜನ ಅಲ್ರಿ, ಎಷ್ಟು ಜನ ಚೀಫ್ ಎಡಿಟರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಕಿತ್ತು ಹಾಕಿಬಿಟ್ಟಿದ್ದಾರೆ. ಎಷ್ಟೋ ಜನ ಹೊರಗೆ ಬಂದು ತಮ್ಮದು ಇವತ್ತು ರವೀಶ್ ಕುಮಾರ್ ತೊಗೊಳ್ಳಿ, ಬರ್ಕಾ ದತ್ ತೊಗೊಳ್ಳಿ, ಎಷ್ಟೋ ಜನ ಇದ್ದಾರೆ. ಅವ್ರನ್ನೂ ಫ್ರೀಲಿ ಮೂವ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಒಂದು ಸೈಡೆಡ್ ಸ್ಟೋರಿ ತೋರಿಸ್ತಾ ಇದ್ದಾರೆ. ಮುಂಜಾನೆಯಿಂದ ಸಾಯಂಕಾಲ ಮಾಡೋಕ್ಕೆ ಬರೀ ಹಿಂದೂ ಮುಸ್ಲಿಮ್ ಇರುತ್ತೆ ಅಲ್ಲಿ. ಎಷ್ಟು ರೋಡ್ ಮಾಡಿದ್ದೀಪ, ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಿ, ಎಷ್ಟು ಲಕ್ಷ ಕೋಟಿ ಆಗೋಯ್ತು ರೀ, ನಮ್ಮದು ಲೋನ್ ಎಷ್ಟು ಲಕ್ಷ ಕೋಟಿ ಆಗೋಯ್ತು, ಅದನ್ನ ತೋರಿಸೋರು ಯಾರು? ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಇಷ್ಟು ಜಾಸ್ತಿ ಆಯಿತು ಅದನ್ನು ಕೇಳಂಗಿಲ್ಲ. ಯಾವುದು ಎಲ್ಲೇ ಒಂದು ಜನರಿಗೆ ಮುಸ್ಲಿಮ್ ಪರ್ಸನಿಗೆ ಹೊಡೆದು ಹಾಕ್ತಾರಂದರೆ ಅದೇ ತೋರಿಸ್ತಾರೆ. ಒಂದು ಮುಸ್ಲಿಮ್ ಹಿಂದೂಗೆ ಹೊಡಿತಾನಂದರೆ ಅದೇ ತೋರಿಸ್ತಾರೆ. ಇಡೀ ದಿವಸ ಅದ್ರ ಮ್ಯಾಗ ಮತ್ತು 4 ಡೆಬಿಟ್ ಆಗ್ತಾವೆ. 4 ಜನ ಚರ್ಚೆ ಮಾಡ್ತಾರೆ. ಈಗ ಅಪೋಸಿಷನಲ್ಲಿ ಸರ್ ಅಕೌಂಟ್ಸ್ ಎಲ್ಲ ಕೊಡಲ್ಲ ಸರ್ ನಿಮಗೆ? ಯಾವ ಥರ ನಿಮಗೆ ಶೋಕೇಸ್ ಮಾಡ್ಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಕ್ಕೆ ಹೇಳ್ರಿ. ಪಿ ಎಮ್ ಕೇರ್ ಯೋಜನಾದಾಗ ಎಷ್ಟು ಫಂಡ್ ಇದೆ, ಎಲ್ಲಿ ಯೂಸ್ ಆಗಿದೆ ಕೊಡ್ತಾ ಇದ್ದಾರೆ ಅವರು? ಕೊಡ್ತಾ ಇಲ್ಲ. ಇದಕ್ಕೆ ಕೊಡ್ತಾ ಇಲ್ಲ. ಪಿ ಎಮ್ ಕೇರ್ ಯೋಜನಾ ಕೇಳ್ರಲ್ಲ, ಎಲ್ಲ ನಾವು ಕಾಂಟ್ರಿಬ್ಯೂಟ್ ಮಾಡಿಲ್ವಾ? ಟ್ಯಾಕ್ಸ್ ಕಟ್ಟಿದ್ವಿ, ಆದ್ಮೇಗೂ ಕೂಡ ಸಾವಿರಾರು ಕೋಟಿ ಬಂದಿದೆ. ಮತ್ತು ಇದೇನು ಬಾಂಡ್ ಇಶ್ಯೂ ಬಂದಿತ್ತು, ಇಲೆಕ್ಟ್ರಾಲ್ ಬಾಂಡ್ಸು, ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪ್ನಿಲಿಂದ ತೊಗೊಂಡಿದ್ದಾರಲ್ಲ ರೂಲಿಂಗ್ ಪಾರ್ಟಿ BJP. ಮತ್ತು ಹಿಂದುತ್ವ ಹೆಸರು ಹೇಳಿ ಇವ್ರು ವೋಟ್ ಹಾಕೋತಾರೆ. ಮತ್ತು ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪ್ನಿ ಕಡೆ ಯಾಕೆ ತೊಗೊಂಡ್ರು ಇವರು? ಅದನ್ನೆಲ್ಲ ಕೊಡಬೇಕು, ಅವರು ಕೊಡ್ತಾ ಇಲ್ಲ. ಓಕೆ ಸರ್, ಬೀಫ್ ಅಂತ ಹೇಳಿದ್ರಲ್ಲ ಸರ್, ಸೊ ಬೀಫ್ ಇಲ್ಲಿಗಲ್ ಅಂತ ಹೇಳ್ತಾರೆ, ಸ್ಲಾಟ್ರಿಂಗ್ ಎಲ್ಲ. ಸ್ಲಾಟ್ರಿಂಗ್ ಇಫ್ ಇಟ್ ವಾಸ್ ಇಲ್ಲಿಗಲ್ ಸರ್, ನಾವು ಟಾಪಲ್ಲಿ ಬರ್ತಾ ಇರಲಿಲ್ಲ ಟು ಎಕ್ಸ್ಪೋರ್ಟ್ ಅವರ್ ಮೀಟ್ ಟು ಅದರ್ ಯುರೋಪಿಯನ್ ಕಂಟ್ರೀಸ್. ಅದೇ ಸರ್, ರೈಟ್. ಅದೇ ಹೇಳ್ತಾ ಇರೋದು. ಗೌಮಾತ ಆಯ್ತು, ಓಕೆ, ನಾನು ಬಿಟ್ಬಿಡ್ತೀನಿ, ಬೀಫ್ ತಿನ್ನೋದೇ ಬಿಟ್ಬಿಡ್ತೀನಿ. ಪ್ಯಾನ್ ಇಂಡಿಯಾ ಬ್ಯಾನ್ ಮಾಡಿಬಿಡ್ರಿ. ಎಕ್ಸ್ಪೋರ್ಟ್ ಯಾಕೆ ಮಾಡ್ತಾ ಇದ್ದೀರಾ? ಈಗ ನಂಬರ್ 1ಗೆ ಬಂದಿದ್ದೀವಲ್ಲ, ಬ್ರೆಜಿಲನ್ನು ಸೈಡ್ ಹಾಕಿ BJP ಇದ್ರಾಗೆ ಬಂದಿದ್ವಲ್ಲ. ಮತ್ತು ಅವ್ರಿಗೆ ವೈ ದೇ ಆರ್ ಅಲೋವಿಂಗ್ ಬೀಫ್ ಎಕ್ಸ್ಪೋರ್ಟು? ಗೋವಲ್ಲಿ ಬೀಫ್ ಮಾತಾ ಇಲ್ವಾ? ಗೋವಾ ಅವ್ರದ್ದೇ ಇದೆಯಲ್ಲ, ಬೀಫ್ ಈಸ್ ನಾಟ್ ಅ ಮಾತಾ ದೇರ್. ಅಲ್ಲಿ ಹಿಮಾಚಲಲ್ಲಿ ಮತ್ತು ಇವ್ನು ವಿಶ್ವ ಆಯ್ತಾನಲ್ಲ, ಅಲ್ಲಿ ಅವ್ರ ಮಾತಾ ಇಲ್ವಾ? ಅವ್ರು ಬೀಫದ್ದು ಅವ್ರ ಹಿಂದುತ್ವ ಅಜೆಂಡಾ ಮ್ಯಾಗ ವೋಟ್ ಪೊಲರೈಸ್ ಮಾಡ್ತಾ ಇದ್ದಾರೆ. ಈಗ ಜನ ತಿಳ್ಕೊಬೇಕು, ಅಲ್ಲಿ ಅದು ಬೀಫ್ ಇಲ್ಲ, ಕಾವು ಇಲ್ಲ, ಅದು ಬಫೆಲೋ ಇಲ್ಲ, ಅಲ್ಲಿ ಮಿಥುನ್ ಅಂತ ಕರೀತಾರೆ. ಅವ್ರಿಗೆ ಬೇರೆ ಹೆಸರು ಕೊಟ್ಬಿಟ್ರೆ ಮುಗೀತು. ಅದು ಮಿಥುನ್ ಹೇಳ್ಬಿಟ್ರೆ ಮಿಥುನ್ ಚಕ್ರವರ್ತಿ. ಅದು ಎಲ್ಲ ಜನರಿಗೆ ಡಂಬರಾಟ ನಡೆಸ್ಬಿಟ್ಟಿದ್ದಾರೆ. ಅದು ಒಂದು ಪರ್ಸನ್ ಹೂ ಆಸ್ ದ ಅಕೌಂಟಬಿಲಿಟಿ ಈಸ್ ಟಾರ್ಗೆಟ್ ಮಾಡಿಬಿಡ್ತಾರೆ ಅವರು. ಅಲ್ಲಿ ಸೀದಾ JCB ಹಚ್ಚಾಕದ. ನಾವು ಕರ್ನಾಟಕ ಒಳಗಿದ್ದೀವಿ, ಒಂದು ಸೆಕ್ಯುಲರ್ ಗೌರ್ಮೆಂಟ್ ಇದೆ, ಓಪನ್ ಟು ಸ್ಪೀಚ್ ರೈಟ್ಸ್ ಇದೆ. ನೀವು ನಾಳೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳಿ, ಏನು ಬೇಕಾದ ಕ್ವಶನ್ ಕೇಳಿ, ಏನು ಬೇಕಾದ ಪೋಸ್ಟ್ ನೀವು ಕೇಳ್ಬೋದು. ನಿಮ್ಮ ಮ್ಯಾಗ ಆ್ಯಕ್ಷನ್ ಆಗಲ್ಲ. ಅದೇ ನೀವು ಹೋಗಿ UP ಮ್ಯಾಗ ಹಾಕಿ, UP ಒಳಗಿದ್ದು ಒಂದು ಆ್ಯಂಟಿ ಯೋಗಿ ಪೋಸ್ಟ್ ಹಾಕಿ, ಯಾವುದೇ ಜಾತಿಯಲ್ಲಿಂದ ಬರಲಿ ನೀವು ಮನೆಗೆ JCB ಹಚ್ಚಿಬಿಡ್ತಾರೆ. ಸೊ ಸಿ ವಾಟ್ ವಿ ಆರ್ ಮೂವಿಂಗ್ ಟು ಹೆಡ್ಸ್.
ದಿಸ್ ಇಸ್ ಡೆಮೋಕ್ರಸಿ. ಇದರಿಗೋಸ್ಕರನ ಹೂ ಸ್ಟಾರ್ಟೆಡ್ ದ ಫಸ್ಟ್ ಇದು ಇಂಡಿಪೆಂಡೆನ್ಸ್ ಫೈಟು. 3,000 ಉಲ್ಮಾಸ್ ವೇರ್ ಹ್ಯಾಂಗ್ ಬೈ ದೇರ್ ಬಿಯರ್ಡ್ ಬೈ ಬ್ರಿಟಿಷ್ ಗೌರ್ಮೆಂಟ್. ಅವರು ಫತ್ವಾ ಕೊಟ್ಟಿದ್ರು. ಫತ್ವಾ ಅಂತ ಬದನಾಮ್ ಮಾಡಿಟ್ಬಿಟ್ಟಿದ್ದಾರೆ, ಇವತ್ತು ಪೂರ ಹೆಸರು ಕೆಟ್ಟು ಮಾಡಿಟ್ಬಿಟ್ಟಿದ್ದಾರೆ. ಫಸ್ಟ್ ಜಿಹಾದ್ ಅಗೇನ್ಸ್ಟ್ ಬ್ರಿಟಿಷ್ ಫತ್ವಾ ಕೊಟ್ಟವರು ಯಾರು? ಇತಿಹಾಸದಾಗ ನೋಡಿ, ದೇಶದ್ದು ಮುಸ್ಲಿಮ್ಸ್ ಕಾಂಟ್ರಿಬ್ಯೂಟ್ ಮಾಡಿಲ್ವಾ, ಕ್ರಿಶ್ಚಿಯನ್ಸ್ ಕಾಂಟ್ರಿಬ್ಯೂಟ್ ಮಾಡಿಲ್ಲ, SC/ST ಜನ ಕಾಂಟ್ರಿಬ್ಯೂಟ್ ಮಾಡಿಲ್ವಾ? ಎಲ್ಲರೂ ಕೂಡ ಮಾಡಿದ್ದಾರೆ. ಎಲ್ಲರ ದೇಶದ್ದು, ಹಿಂದೂ ದೇಶದ್ದು, ನಮ್ಮದು ಅಷ್ಟು ದೇಶ, ನಿಮ್ಮದು ಅಷ್ಟು ದೇಶ, ನಮ್ಮದು ಅಷ್ಟು ದೇಶ. ನೀವು ಪ್ರಾಣ ಕೊಡೋಕೆ ರೆಡಿ ಇದ್ದೀರಿ, ನಾನು ಪ್ರಾಣ ಕೊಡೋಕೆ ರೆಡಿ ಇದ್ದೀನಿ. ಸೊ ಇಟ್ ಶುಡ್ ಬಿ ಈಕ್ವಲಿ, ದೆನ್ ಓನ್ಲಿ ವಿ ವಿಲ್ ಡೆವಲಪ್. ಇಟ್ ಈಸ್ ನಾಟ್ ಓನ್ಲಿ ನಿಮ್ಮ ಮನೆಗೆ ಅಷ್ಟೇ AC ಇದ್ದರೆ ನಾನಲ್ಲಿ ರೋಡಿಗೆ ಮಕ್ಕೊಂಡ್ರೆ ಆಗಲ್ಲ. ನಿಮ್ಮ ಮನೆಗೂ AC ಬರಬೇಕು, ನನ್ನ ಮನೆಗೂ AC ಬರಬೇಕು. ಆವಾಗೇ ಅದು ಡೆವಲಪ್ಮೆಂಟು. ವೆನ್ ಐ ಆಮ್ ಬೈಯಿಂಗ್ ಒನ್ ರುಪೀಸ್ ಟಾಫಿ, ಐ ಆಮ್ ಪೇಯಿಂಗ್ ಟ್ಯಾಕ್ಸ್ ಆನ್ ದ್ಯಾಟ್, GST. 100%. ಈಗ ಪಾಪ್ಯುಲೇಷನ್ ಇಂಡಿಯಾಲಿ 15-20 crore ಮುಸ್ಲಿಮ್ಸ್ ಇದಾವೆ. ಅವ್ರ ಜನ್ರೇಟ್ ಅವರು ಕನ್ಸ್ಯೂಮ್ ಮಾಡ್ತಾ ಇಲ್ಲ, ಅವರು ಟ್ಯಾಕ್ಸ್ ಕೊಡ್ತಾ ಇಲ್ಲ. ಸೊ it should be there. All this community should be taken together, not only one. ಬರೀ ಮುಸ್ಲಿಮ್ಗೆ ಮಾಡಂತಿಲ್ಲ, ರಾಂಗ್. All the community should be there. Correct. Anyway, sir, thank you, sir. It was really great talking with you. Yes, and thank you. we got a broader idea ಅಂತ ಹೇಳ್ಕೊಡ್ತೀನಿ. ಅಲ್ಟಿಮೇಟ್ಲಿ ಟು ಅವರ್ ವ್ಯೂವರ್ಸ್, ಈ ಒಂದು ಪಾಡ್ಕಾಸ್ಟ್ ಮಾಡಿರೋದು ಉದ್ದೇಶ ಯಾವುದು ಕಮ್ಯುನಲ್ ಫೈಟ್ಸ್ ಆಗಲಿ ಮಾಡಲಿಕ್ಕಲ್ಲ, ನಮ್ದಾಗಲಿ ಯಾರ್ದು ಆಗಲಿ, ಅಥವಾ ಒಂದು ಕ್ಲಾರಿಟಿ ಕೊಡಲಿಕ್ಕೆ ಮಾಡಿದ್ದೀವಿ. ಮತ್ತು ವಾಟ್ ಈಸ್ ಪೊಲಿಟಿಕಲ್ ಅಂತ ಹೇಳಲಿಕ್ಕೆ, ಪಾಲಿಟಿಕ್ಸ್ ಅಂತ ಹೇಳಲಿಕ್ಕೆ ಮಾಡಿದ್ದೀವಿ. ಆ್ಯಂಡ್ ವಾಟ್ ಆರ್ ಯುವರ್ ರೈಟ್ಸ್, ಬಿಕಾಸ್ ಅಲ್ಟಿಮೇಟ್ಲಿ ಯು ಆರ್ ದ ಓನರ್ ಆಫ್ ದಿಸ್ ಕಂಟ್ರಿ. ನೀವು ಮಾಡಿರೋ ಒಂದೊಂದು ವೋಟು ಕೌಂಟ್ ಆಗುತ್ತೆ. ಚೂಸ್ ಯುವರ್ ಲೀಡರ್ ವಾಯ್ಸ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ಥ್ಯಾಂಕ್ ಯು.